ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಶುಕ್ರ ಮಹಾರಾಜ ನಿಮ್ಮ ಜಾತಕದಲ್ಲಿ ಶುಕ್ರನ ಪ್ಲೇಸ್ಮೆಂಟ್ ಎಲ್ಲಿದೆ, ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅದರ ಬಗ್ಗೆ ಸಂಕ್ಷಿಪ್ತ ರೀತಿಯಲ್ಲಿ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ದಯವಿಟ್ಟು ನಮಗೆ ತಿಳಿಸಿ. ಮೊದಲನೇದಾಗಿ ನಾವು ಶುಕ್ರನ ಕಾರಕತ್ವಗಳು ಏನಿದೆ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಶುಕ್ರ ಬಂದು ಆಹ್ಲಾದಕರ, ಅನುಭೂತಿ, ಸುಂದರತೆ. ಶುಕ್ರ ಬಂದು ಪತ್ನಿ, ಅಕ್ಕ, ದೊಡ್ಡ ಅಕ್ಕ, ದೊಡ್ಡ ಮಗಳು. ಶುಕ್ರ ಅಂದ್ರೆ ಪಾಕೆಟ್ ಹಣ, ಸಂತೋಷ, ದುಬಾರಿ ಬಟ್ಟೆ, ವೈಜ್ಞಾನಿಕ ಜ್ಞಾನ, ಸಾರಾಂಶ, ಸಂಶೋಧನಾ ಯುಕ್ತ ಜ್ಞಾನ, ಅಲಂಕಾರಿಕ ದೇವರು, ಹಾರ್ಮೋನ್, ಜ್ಯುವೆಲ್ರಿ, ಬ್ಯೂಟಿ ಪಾರ್ಲರ್, ಅಲಂಕೃತ ವಸ್ತುಗಳು, ಮಾರ್ಬಲ್ ಮತ್ತು ಪಾಲಿಶ್ ಮಾಡಿದ ಎಲ್ಲಾ ವಸ್ತುಗಳು, ಅಮೃತಶಿಲೆ, ಮನೆಯ ಫರ್ನಿಚರ್, ಬೆಡ್ ಮತ್ತೆ ಬೆಡ್ರೂಮ್, ಸುಗಂಧ ದ್ರವ್ಯ, ಇಂಟೀರಿಯರ್ ಡಿಸೈನ್, ಆನಂತರ ರೇಷ್ಮೆ, ಕಿಡ್ನಿ ಫಂಕ್ಷನ್, ಸುಂದರವಾದ ಕನ್ನಡಕಗಳು. ಯಾಕೆ ಕನ್ನಡಕ ಶುಕ್ರ? ಯಾಕಂದ್ರೆ ಫಿಲ್ಟ್ರೇಷನ್ ಅದು. ಓಕೆ. ಸುಂದರವಾದ ಕಣ್ಣುಗಳು, ದುಬಾರಿಯಾದ ಎಲ್ಲಾ ವಸ್ತುಗಳಂದ್ರೆ ಬ್ರಾಂಡೆಡ್ ವಸ್ತುಗಳು, ತಪ್ಪಿಸಸ್ತ ಭಾವನೆ ಇಲ್ಲದ ಎಂಜಾಯ್ಮೆಂಟ್, ಲಕ್ಷ್ಮೀ ದೇವತೆ, ಹಾಲಿನ ಉತ್ಪನ್ನಗಳು, ತುಪ್ಪ, ಮೊಸರು ಇತ್ಯಾದಿ, ಪ್ಯೂರಿಫೈರ್, ರಿಫೈನ್, ಜ್ಯೂಸ್, ತಾರತಮ್ಯ ಮಾಡೋ ಶಕ್ತಿ, ಡಿಸ್ಕ್ರಿಮಿನೇಷನ್ ಪವರ್, ಇದು ಬಂದು ಶುಕ್ರನ ಕಾರಕತ್ವಕ್ಕೆ ಒಳಪಟ್ಟಿರುವಂತದ್ದು ಬಹಳ ವಿಶೇಷ. ಓಕೆನಾ? ಸೊ ನಾವಿಲ್ಲಿ ಮಾತಾಡತಕ್ಕದ್ದೇನೆಂದ್ರೆ ಶುಕ್ರ ಬಂದು ಕಳತ್ರ ಕಾರಕ, ಅಂದ್ರೆ 7th ಹೌಸ್ನ ಕಾರಕ ಆತ. ಸೊ ಇದರ ಮುಖಾಂತರ ಏನ್ ಗೊತ್ತಾಗುತ್ತೆ, ಸೊ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಷ್ಟು ಪ್ಲೆಸರ್ ಅನ್ನ ಅನುಭವಿಸ್ತೀರಾ, ಎಷ್ಟು ಸುಖವನ್ನ ಅನುಭವಿಸ್ತೀರಾ. ಸೊ ಅದಕ್ಕೋಸ್ಕರ ಈ ಪ್ರಿಡಿಕ್ಷನ್ ಅನ್ನ ಮಾಡಿ ತೋರಿಸ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಲಗ್ನದಿಂದ ನೋಡ್ಕೊಳ್ಬೇಕು. ಓಕೆನಾ? ನಿಮ್ಮ ಜಾತಕದ ಲಗ್ನ ಏನು, ಲಗ್ನದಿಂದ ನೋಡ್ಕೊಳ್ಳಿ. ನಾನು ರಾಶಿಯನ್ನ ಉಪಯೋಗ ಮಾಡ್ಕೊಂಡು ಇಲ್ಲಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಲಗ್ನವನ್ನ ಉಪಯೋಗ ಮಾಡಿಕೊಂಡು, ಭಾವಗಳನ್ನ ಉಪಯೋಗ ಮಾಡಿಕೊಂಡು ಪ್ರಿಡಿಕ್ಷನ್ ಮಾಡ್ತೇನೆ. ಅರ್ಥ ಆಗುತ್ತಾ ನಿಮ್ಗೆ? ಈಗ ಮೊದಲನೇ ಭಾವ ಅಥವಾ ಮೊದಲನೇ ಮನೆ, ಎರಡನೇ ಭಾವ ಎರಡನೇ ಮನೆ, ಮೂರನೇ ಭಾವ ಮೂರನೇ ಮನೆ, ಆ ರೀತಿ ಅಲ್ಲಿ ಯಾವುದೇ ಕಾರಣಕ್ಕೂ ರಾಶಿಯನ್ನ ನಾನು ಯೂಸ್ ಮಾಡಲ್ಲ. ಓಕೆ. ಆನಂತರ ಇದನ್ನ ನೈಸರ್ಗಿಕ ಜನ್ಮಕುಂಡಲಿಯಿಂದ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ನಿಮ್ಮ ಲಗ್ನಕ್ಕೆ ಅದನ್ನ ಅಪ್ಲೈ ಮಾಡಿ ನೋಡ್ಬೋದು. ಅದು ಉಂಟಾ ಇಲ್ವಾ, ಹಾಗೆ ಉಂಟಾ ಇಲ್ವಾ ಎಂಬುದನ್ನ ನೀವು ಕನ್ಫರ್ಮ್ ಆಗಿ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ. ಓಕೆ, ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಬರ್ದಿದ್ದೇನೆ ಮೊದಲೇ, ಇದನ್ನ ನಿಮ್ಮ ಜಾತಕದ ಲಗ್ನದಿಂದ ನೋಡ್ಕೊಳ್ಳಿ ಅಂತ ಆಲ್ರೆಡಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಏನಾಗುತ್ತೆ, ಕಮೆಂಟ್ ಹಾಕೋದಿಲ್ಲ. ಲಗ್ನದಿಂದ ನೋಡ್ಕೊಳ್ಬೇಕಾ ರಾಶಿ ನಾನು ಹೇಳಿರ್ತೇನೆ ಇಲ್ಲಿ, ಬಟ್ ಅವ್ರು ಕೇಳಿರೋದಿಲ್ಲ, ಸ್ಕಿಪ್ ಮಾಡಿ ನೋಡಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಸಮಸ್ಯೆ ಆಗಿದೆ, ಎಲ್ಲಿಂದ ನೋಡ್ಕೊಳ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಇದು ನಾನು ಭಾವಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೇನೆ, ರಾಶಿಗೆ ಸಂಬಂಧಪಟ್ಟಂತೆ ಅಲ್ಲ. ಓಕೆನಾ? ಹಾಗಾದ್ರೆ ಮೊದಲನೆಯ ಭಾವದಲ್ಲಿ ಅಂದ್ರೆ ಮೊದಲನೆಯ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಅಥವಾ ಮೊದಲನೇ ಮನೆಯಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ, ಸೊ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಹೇಗಿರ್ತಾರೆ, ಸ್ವಲ್ಪ ಚಿಡ್ಚಿಡ ಸ್ವಭಾವ ಅಂತ ಹೇಳ್ಬೋದು. ಸ್ವಲ್ಪ ಅವ್ರು, ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಮೊದಲನೇ ಮೇಲೆ ಶುಕ್ರ ಬಂದ್ಬಿಟ್ಟ, ಚಿಡ್ಚಿಡ ಸ್ವಭಾವ ಅಂತ ಗೊತ್ತಾಗುತ್ತೆ, ಇರಿಟೇಟ್ ಮಾಡುವಂಥದ್ದು, ಫ್ಲಕ್ಚುಯೇಷನ್ ಮೆಂಟಾಲಿಟಿ, ಯಾವಾಗಲೂ ಅವರ ಸ್ವಭಾವದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು. ನೀವು ಒಂದೇ ರೀತಿಯಾಗಿ ಅವ್ರು ಇರೋದಕ್ಕೆ ಇಷ್ಟಪಡಲ್ಲ, ಅಥವಾ ಇರುವುದು ಕೂಡ ಇಲ್ಲ. ಸೆಕ್ಶುವಲ್ ಆಗಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಆ ಬೆಡ್ರೂಮ್ ಲೈಫ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಓಕೆ ಅಂತ ಹೇಳ್ತೇನೆ, ಅಂದ್ರೆ ಅವ್ರು ಇಂಟ್ರೆಸ್ಟೆಡ್ ಅಂತೂ ಆಗಿರ್ತಾರೆ. ಇನ್ನು ನಿಮ್ಮ ಜಾತಕದ ಪೊಸಿಷನ್ ನೋಡ್ಕೊಳ್ಬೇಕು, ಅದರಲ್ಲೆಲ್ಲ ನಿಮ್ಮ ಬೆಡ್ರೂಮ್ ಲೈಫ್ ಹೇಗಿರುತ್ತೆ ಅಂತ ಅದು ವಿಷಯ ಬೇರೆ. ಓಕೆ. ಆನಂತರ ಇವರೆಲ್ಲ ಫ್ಲಕ್ಚುಯೇಷನ್ಸ್ ಆಗಿರುವಂತದ್ದು. ಆನಂತರ ನಿಮ್ಗೆ ಏನಾಗುತ್ತೆ, ಯಾವಾಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ, ಈಗ ಮೊದಲನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಯಾವಾಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ, ಅದು ಮದುವೆಗೆ ಸಂಬಂಧಪಟ್ಟಂತೆ ನೀವು ವರ ಅಥವಾ ವಧುವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅದೇ ಮೂಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರು ಹೊಸತನ ಬರುತ್ತೆ, ನಿಮ್ಮ ಕೆಲಸ ಚೇಂಜ್ ಆಗ್ಬೋದು, ಹೊಸ ಅಪರ್ಚುನಿಟೀಸ್ ಬರ್ಬೋದು, ಅಥವಾ ನಿಮ್ಗೆ ಒಂದು ಕಡೆಯಿಂದ ಮತ್ತೊಂದು ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನೀವು ಏನ್ ಮಾಡ್ಬೋದು, ವಿದೇಶ ಪ್ರಯಾಣ ಮೇ ಬಿ ಇಂಥ ಒಂದು ಹೊಸ ಅಪರ್ಚುನಿಟಿ ನಿಮ್ಮ ಪಾಲಿಗೆ ಬರುತ್ತೆ ಅಂದ್ರೆ ಇಂಡಿಕೇಶನ್ ಇದೆ. ಮದುವೆ ಜೀವನಕ್ಕೆ ಟೋಟಲ್ ನೋಡ್ಬೇಕಾದ್ರೆ ಮೊದಲನೇ ಮನೆ ಶುಕ್ರನಿಂದ ಮದುವೆ ಜೀವನಕ್ಕೆ ಸಂಬಂಧಪಟ್ಟದೆ ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಬಂದಿದೆ. ನಾವು ಇಷ್ಟವರೆಗೆ ಎಷ್ಟು ಜಾತಕಗಳನ್ನು ನೋಡಿದ್ದೇವೆ, ಅಲ್ಲಿಂದ ಇದನ್ನ ನೋಡ್ಕೊಂಡಿದ್ದೇವೆ, ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ. ಎಲ್ಲವನ್ನು ಕೂಡ, ಎಲ್ಲ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರುತ್ತೆ, ನೀವೇ ಅದನ್ನು ನೋಡ್ಕೊಳ್ಬೇಕು, ನಿಮ್ಮ ಪಾರ್ಟ್ನರ್ ಅನ್ನು ಕೂಡ ನೀವೇ ನೋಡ್ಕೊಳ್ಬೇಕು. ಅಂತಹ ಒಂದು ವಿಪರ್ಯಾಸ ಇಲ್ಲಿ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬೇಕಾದ್ರೆ ಇದನ್ನ ನಿಮ್ಮ ಲಗ್ನಕ್ಕೆ ಅಪ್ಲೈ ಮಾಡಿ ನೋಡಿ, ಅಥವಾ ಯಾರದೇ ಜಾತಕದಲ್ಲಿ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಅದರ ವಿಷಯ ಗೊತ್ತಾಗುತ್ತೆ. ಇನ್ನು ಎರಡನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಸೆಕೆಂಡ್ ಹೌಸ್, ಎರಡನೇ ಭಾವದಲ್ಲಿ ಶುಕ್ರ ಬಂದ್ಬಿಟ್ಟ, ಎರಡನೇ ಮನೆ ಎರಡನೇ ಭಾವ, ಅಲ್ಲಿ ಶುಕ್ರ ಬಂದ್ಬಿಟ್ಟ. ಸೊ ನಿಮ್ಮ ವೈವಾಹಿಕ ಜೀವನ ಹೇಗಿರ್ತದೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು, ಮ್ಯಾನೇಜೇಬಲ್ ಇದು. ಹೇಗೆ ನಿಮ್ಮ ಮದುವೆ ಮಾತುಕತೆಗಳು ನಡೀತಾ ಇರ್ತವೆ, ಆ ಮೂಮೆಂಟ್ ಅಲ್ಲಿ ನಿಮಗೆ ವರ್ಗಾವಣೆ ಆಗುವಂಥದ್ದು, ಇದ್ದ ಕೆಲಸ ಬಿಟ್ಟು ನೀವು ಬೇರೆ ಕೆಲಸಕ್ಕೆ ಹೋಗುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡುವಂಥದ್ದು, ಅಥವಾ ವಿದೇಶ ಪ್ರಯಾಣ ಮಾಡುವಂಥದ್ದು ಇಲ್ಲಿ ಕೂಡ ಇದ್ದೇ ಇರ್ತದೆ. ನಿಮಗೆ ಮದುವೆ ಫಿಕ್ಸ್ ಆದ ತಕ್ಷಣ ಮೇ ಬಿ ನಿಮ್ಮ ಕೆಲಸದಲ್ಲಿ ಬದಲಾವಣೆಗಳು ಆ ಮೂಮೆಂಟ್ ಅಲ್ಲಿ ಬರ್ಬೋದು. ಅಷ್ಟೇ ಅಲ್ಲ, ಈಗ ಎರಡನೇ ಮನೆ ಶುಕ್ರ ಇದ್ದಾನೆ, ಆ ಮೂಮೆಂಟ್ ಅಲ್ಲಿ ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ
ಮಾತುಕತೆಗಳು ನಡೀತಾ ಉಂಟು ಅಂತ ಹೇಳಿ ಆ ಮೂಮೆಂಟ್ ಅಲ್ಲಿ ನಿಮ್ಮ ತಂದೆ ಒಳ್ಳೆ ಪ್ರಾಪರ್ಟಿಯನ್ನ ಮಾಡುವಂತ ಯೋಗ, ಅಥವಾ ನಿಮ್ಮ ತಂದೆ ಪ್ರಾಪರ್ಟಿಯನ್ನ ಮಾಡಿದ್ರು ನಿಮ್ಮ ಮದುವೆ ಫಿಕ್ಸ್ ಆಯ್ತು, ಈ ಪರಿಸ್ಥಿತಿ ಕೂಡ ಇರ್ಬೋದು. ಅಥವಾ ನಿಮ್ಮ ಮದುವೆ ಮಾತುಕತೆ ನಡೀತಾ ಉಂಟು, ಅಲ್ಲಿ ಒಂದು ಕಡೆ ತಂದೆ ಪ್ರಾಪರ್ಟಿಯನ್ನ ಮಾಡ್ತಾ ಇದ್ದಾರೆ, ಸೊ ಈ ಪರಿಸ್ಥಿತಿ ಕೂಡ ಒಂದು ಲೆಕ್ಕದಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ನಾನು ಹೇಳ್ತೀನಿ ಎರಡನೇ ಮನೆಯಲ್ಲಿ ಶುಕ್ರ ಇರುವಾಗ ಮದುವೆ ಜನ ಪರವಾಗಿಲ್ಲ, ಮ್ಯಾನೇಜಬಲ್ ಅಂತ ಹೇಳ್ತೇನೆ. ಬಟ್ ನೀವು ಯಾವಾಗಲೂ ಕೂಡ ನಿಮ್ಮ ಪಾರ್ಟ್ನರ್ ಜೊತೆಗೆ ತಿರುಗಾಡ್ಲಿಕ್ಕೆ ಹೋಗಿ, ಒಂದು ಕಡೆ ಮತ್ತೊಂದು ಕಡೆಗೆ ಹೋಗಿ, ತೀರ್ಥಕ್ಷೇತ್ರ ಯಾವ್ದು ದರ್ಶನ ಮಾಡಿ, ಎಲ್ಲಾದ್ರೂ ಕೂಡ ಹೋಗಿ, ಹನಿಮೂನ್ಗೆ ಹೋಗಿ, ಬಾರಿಗೂ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ. ನೋಡಿ ಇವ್ರಿಗೆಲ್ಲ ಏನಾಗುತ್ತೆ, ಎರಡನೇ ಮೇಲೆ ಶುಕ್ರನ ನೋಡಿದ ತಕ್ಷಣ ಇವ್ರಿಗೆ ಸೆಕ್ಸುವಲ್ ಆಗಿ ಬಹಳ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಇವರೆಲ್ಲ ಬೆಡ್ರೂಮ್ ಲೈಫ್ ಅನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಓಕೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿರ್ತದೆ, ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನೀವು ಗಂಡಾಗಿದ್ರೆ ಹೆಣ್ಣಿಗೆ, ಹೆಣ್ಣಾಗಿದ್ರೆ ಗಂಡಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಆದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎರಡನೇ ಮನೆ ಶುಕ್ರ ಬಂದಿರುವುದರಿಂದ ಮದುವೆ ಜೀವನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಅದನ್ನ ಖಂಡಿತ ಮಾಡ್ಕೊಂಡು ಹೋಗ್ಬೋದು. ಎಲ್ಲೊಂದ್ ಕಡೆ ತುಂಬಾ ನಿಮ್ಗೆ ಡೆಸ್ಟ್ರಾಯ್ ಆಗ್ಬೇಕು, ಇರಿಟೇಷನ್ ಮೇ ಬಿ ಆಗಲ್ಲ. ಬಟ್ ಅಲ್ಲಿ ನೋಡ್ಕೊಳ್ಬೇಕು 7th ಹೌಸ್ಗೆ ಯಾರ್ದೆಲ್ಲ ಒಂದು ಇನ್ಫ್ಲುಯೆನ್ಸ್ ಇದೆ, ಅಥವಾ ಶುಕ್ರನ ಮೇಲೆ ಯಾರ ಇನ್ಫ್ಲುಯೆನ್ಸ್ ಇದೆ, ಶುಕ್ರನ ಜೊತೆಗೆ ಯಾರಿದ್ದಾರೆ, ಸೊ ಇದು ಕೂಡ ಒಂದು ದೊಡ್ಡ ಮಟ್ಟಿಗೆ ನಿಮ್ಗೆ ಒಂದು ಇರಿಟೇಷನ್ ಅನ್ನ ಕ್ರಿಯೇಟ್ ಮಾಡಬಲ್ಲದು, ಅಥವಾ ಒಂದು ದೊಡ್ಡ ಪ್ರಿಡಿಕ್ಷನ್ ಬೇರೆನೆ ಬರುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಮೆಲಿಫಿಕ್ಸ್ ಇನ್ಫ್ಲುಯೆನ್ಸ್ ಬಂದಾಗ, ಶುಕ್ರ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಾಗ ಮೇ ಬಿ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅನ್ಯಥಾ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎರಡನೇ ಮನೆ ಶುಕ್ರ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ನಾನು ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಾರಿಗೂ ತಿರುಗಾಡ್ಲಿಕ್ಕೆ ಹೋಗಿ ಅಂತ ಹೇಳ್ತೇನೆ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು. ಅಷ್ಟೇ ಅಲ್ಲದೆ ಎರಡನೇ ಮನೆ ಶುಕ್ರನಿಂದ ನಿಮ್ಗೆ ಒಂದು ಲಕ್ಸುರಿ ಲೈಫ್ ಅನ್ನ ಅನುಭವಿಸುವಂತ ಯೋಗ, ಭಾಗ್ಯ. ಆನಂತರ ಯಾವಾಗ ಒಂದು ಒಳ್ಳೆ ಮನೆ ಮಾಡ್ತೀರಾ, ಲಕ್ಸುರಿಯಾಗಿ ಮನೆ ಮಾಡ್ತೀರಾ, ಒಂದು ವ್ಯವಸ್ಥಿತವಾದ ಮನೆ ಮಾಡ್ತೀರಾ, ಆರ್ಗನೈಸ್ ಮಾಡಿಕೊಂಡು ಮನೆ ಮಾಡ್ತೀರಾ, ಆನಂತರ ಏನಾಗುತ್ತೆ, ಎರಡನೇ ಮನೆ ಶುಕ್ರ ಇದ್ದಾನೆ ಅಂದಾಗ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬಹಳಷ್ಟು ಒಂದು ವಿಶೇಷತೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ತುಂಬಾನೇ ಅನ್ಯೋನ್ಯತೆ ಬರ್ಲಿಕ್ಕೆ ಶುರು ಆಗುತ್ತೆ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟ ದೂರ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಕಂಫರ್ಟೇಬಿಲಿಟಿಯಲ್ಲೇ ತೊಂದರೆ ಆಗ್ಬೋದು. ಕಂಫರ್ಟೇಬಿಲಿಟಿ ಅಂದ್ರೆ ಯಾಕೋ ಗೊತ್ತಿಲ್ಲಪ್ಪ, ಮನೇನೇ ಇರಿಟೇಷನ್, ಮನೇನೇ ತೊಂದರೆ, ಮನೆ ಮಾಡಬೇಕು, ಬೇರೆ ಮನೆ ಮಾಡಬೇಕು, ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮನೆ ಎಲ್ಲಿಂಟು ಅಲ್ಲಿ ಸಮಾಧಾನ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾಗಿ ಒಂದು ಕಂಫರ್ಟ್ ಲೆವೆಲ್ ಅಲ್ಲಿ ಒಂದು ಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ಮನೆ ಮಾಡ್ತೀರಾ, ಅದೇ ರೀತಿ ಹೇಗೆ ತಿರುಗಾಡ್ಲಿಕ್ಕೆಲ್ಲ ಹೋಗ್ತೀರಾ, ಯಾವಾಗ್ಲೂ ಕೂಡ ನೀವು ಹೊರಗಡೆ ಸುತ್ತಾಗ್ತಾ ಇರ್ತೀರಾ, ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಭೇಟಿ ಮಾಡ್ತೀರಾ, ಅವಾಗ ಎರಡನೇ ಮನೆ ಶುಕ್ರ ನಿಮಗೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಅಂತೂ 100% ಇದ್ದೇ ಇರುತ್ತೆ. ಈಗ ಮೂರನೇ ಮನೆ ಶುಕ್ರ, ಮೂರನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಥರ್ಡ್ ಹೌಸ್ ಅಲ್ಲಿ ಶುಕ್ರ ಬಂದ್ಬಿಟ್ಟ, ಲಗ್ನದಿಂದ ಥರ್ಡ್ ಹೌಸ್ ಅಲ್ಲಿ ಶುಕ್ರ ಇದ್ದಾನೆ ಅಂದಾಗ ಇದು ಸ್ವಲ್ಪ ಒಳ್ಳೆ ಲಕ್ಷಣ ಅಲ್ಲ. ಎಲ್ಲೊಂದ್ ಕಡೆ ಮ್ಯಾರಿಡ್ ಲೈಫ್ ಅಲ್ಲಿ ಮೋಸ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಡ್ಯುಯಾಲಿಟಿ ಬರುವಂತದ್ದು, ಮೋಸ ಆಗುವಂಥದ್ದು, ತೊಂದರೆಗಳಾಗುವಂಥದ್ದು, ಯಾರೋ ಯಾವ್ದನ್ನು ಹೇಳಿ ನೀವು ಮದುವೆ ಆಗಿ ಮತ್ತೆ ಮೋಸ ಆಗುವಂಥದ್ದು, ಮತ್ತೆ ಒಮ್ಮೆ ಮದುವೆ ಫಿಕ್ಸ್ ಆಗಿ ಕಟ್ಟಾಗಿ ಮತ್ತೊಂದು ಮದುವೆ ಆಗುವಂಥದ್ದು, ಪ್ರೀತಿ ಪ್ರೇಮ ಮಾಡಿ ಕಟ್ಟಾಗಿ ಮತ್ತೊಂದು ಮದುವೆ ಆಗುವಂಥದ್ದು, ಅಥವಾ ನೀವು ಮದುವೆ ಆದ ನಂತರ ಎಕ್ಸ್ಟ್ರಾ ಮೆರಿಟಲ್ ಬರುವಂಥದ್ದು, ಅಥವಾ ಮದುವೆ ಆಯ್ತು ನಿಮ್ಗೆ ಡಿವೋರ್ಸ್ ಆಗಿ ಮತ್ತೊಂದು ಮದುವೆ ಆಗುವಂಥದ್ದು, ಆ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನಂದಾಗ ಸೊ ನೋಡ್ಕೊಳ್ಳಿ, ನಿಮ್ಮ ಕಮ್ಯುನಿಕೇಶನ್ ಯಾರೆಲ್ಲ ಜೊತೆ ಇದೆ, ನಿಮ್ದೆ ಕಮ್ಯುನಿಕೇಶನ್ ಯಾರ ಜೊತೆ ಎಲ್ಲ ಮಾಡ್ತಾ ಇರ್ತೀರಾ, ಮಲ್ಟಿಪಲ್ ರಿಲೇಶನ್ಶಿಪ್ ಅನ್ನು ಹೇಗೆ ಬೆಳೆಸ್ಕೊಳ್ತೀರಾ, ಸೊ ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತೇನೆ. ಈಗ ಒಂದು ಸಣ್ಣ ವಯಸ್ಸಲ್ಲೆಲ್ಲ ನಡೆಯುತ್ತೆ ಹೋಗುತ್ತೆ, ಆಹಾ ಓಹೋ ಎಲ್ಲ ಓಕೆ, ಬಟ್ ಮದುವೆ ಆದ ನಂತರ ನೀವು ಬಹಳ ಸಿನ್ಸಿಯರ್ ಆಗಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಥರ್ಡ್ ಹೌಸ್ ನ ಶುಕ್ರ ನಿಮ್ಗೆ ಡೆಫಿನೆಟ್ ಆಗಿ ಎಕ್ಸ್ಟ್ರಾ ಮೆರಿಟಲ್ ಅಥವಾ ಎರಡನೇ ಮದುವೆಯನ್ನ ಮಾಡಿಸ್ತಾನಂತಲೇ ಇಂಡಿಕೇಶನ್ ಇದೆ. ಆ ಜಾತಕವನ್ನು ನೀವು ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಸೊ ಈ ಎಲ್ಲ ಕೆಲವು ಸಂಕಟಗಳ ಪರಿಸ್ಥಿತಿಯಿಂದ ನಾವು ಹೊರಬರಬೇಕಾದ್ರೆ ಅಲ್ಲಿ ನಮ್ಗೆ ಹೆಲ್ಪ್ ಮಾಡುವಂತದ್ದು ಗುರು ಮಾತ್ರ. ಹಾಗಾದ್ರೆ ಗುರುವಿನ ಒಂದು ದೃಷ್ಟಿ ಸಪ್ತಮದ ಮೇಲಿದೆ, ಗುರುವಿನ ದೃಷ್ಟಿ ಶುಕ್ರನ ಮೇಲಿದೆ ಅಂದಾಗ ಮೇ ಬಿ ನೀವು ಕೆಲವೊಂದು ಸಮಸ್ಯೆಗಳಿಂದ ಮುಕ್ತರಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಂದ ನೀವು ವಿಪರೀತ ರೀತಿಯಲ್ಲಿ ಏನೋ ಬಯಸ್ತೀರಾ, ಪ್ರೀತಿಯನ್ನು ಬಯಸ್ಬೋದು, ಪ್ರಾಸ್ಪರಿಟಿಯನ್ನ ಬಯಸ್ಬೋದು, ಯಾವ್ದನ್ನು ವಿಪರೀತ ರೀತಿಯಲ್ಲಿ ಬಯಸ್ತೀರಾ, ನಿಮ್ಮ ಆಸೆ ವಿಪರೀತ ಜಾಸ್ತಿ ಇದೆ, ನಿಮ್ಮ ಆಸೆ ತುಂಬಾ ದೊಡ್ಡದಾಗಿದೆ, ಅದಕ್ಕೋಸ್ಕರ ಏನಾಗುತ್ತೆ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಥವಾ ನಿಮ್ಗೆ ಪಾರ್ಟ್ನರ್ ಇಂದ ಪ್ರೀತಿ ದೊರೀತಾ ಇಲ್ಲ, ಅವಾಗ ನೀವೇನ್ ಮಾಡ್ತೀರಾ, ಮೇ ಬಿ ಎಕ್ಸ್ಟ್ರಾ ಮೆರಿಟಲ್ಗೆ ಹೋಗ್ತೀರಾ, ಅಥವಾ ಬೇರೆ ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ, ಅವರಿಂದ ಪ್ರೀತಿ, ಅಥವಾ ಇಂಥದ್ದೆಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ. ಅದಕ್ಕೋಸ್ಕರ ಓವರ್ ಆಲ್ ಹೇಳ್ಬೇಕಾದ್ರೆ ಮೂರನೇ ಮನೆ ಶುಕ್ರನಿಂದ ನಿಮ್ಮ ಮ್ಯಾರಿಡ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಇಂಡಿಕೇಶನ್ ಇಲ್ಲ. ನೀವು ಅದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಅತಿಯಾಸೆಗೆ ಒಳಗಾಗಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ. ದಯವಿಟ್ಟು ನಾನು ಹೇಳ್ತೀನಿ, ಯಾಕಂದ್ರೆ ಮೂರನೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಬರುವಂತದ್ದು ಅದು ಮಿಥುನ ರಾಶಿ, ಅದು ರಾಹುವಿನ ಉಚ್ಚ ಸ್ಥಾನ, ಅದು ಓಕೆ. ಅದಕ್ಕೆ ಆಸೆಗಳನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಯಾವಾಗ್ಲೂ ನಾಗದೇವರ ದರ್ಶನ, ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡುವಂತದನ್ನ ನೀವು ಮಾಡ್ಕೊಳ್ತಾ ಹೋಗಿ.
ಹೋಗಿ ಆದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಆವಾಗ ಹೋಗಿ ಎಲ್ಲೋ ಒಂದ್ ಕಡೆ ಥರ್ಡ್ ಹೌಸ್ನ ಶುಕ್ರನಿಂದ ಬರ್ತಕ್ಕಂತಹ ಒಂದಷ್ಟು ಮ್ಯಾರಿಡ್ ಲೈಫ್ನ ತೊಂದರೆಗಳೇನು ಅದು ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅನೇಕ ಕೆಲವೊಂದು ಬಾರಿ ಪ್ರಾಬ್ಲಮ್ ಕೂಡ ನಿಮಗೆ ಉಂಟಾಗೋದು. ಓಕೆನಾ? ಅಥವಾ ನೋಡಿ, ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಯಾವುದೇ ಜಾತಕ ಪರಿಪೂರ್ಣ ಅಂತ ಇರುವುದಿಲ್ಲ ತಾನೇ. ಜಾತಕ ಅಂದಾಗ ಘಾತಕ ಕೂಡ ಇರುತ್ತೆ. ಪರಿಪೂರ್ಣ ಅಂತಲ್ಲಿ ಎಲ್ಲವನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕು. ಭಗವಂತ ಕೊಟ್ಟಿದ್ದಾನಲ್ಲ ಬುದ್ಧಿಶಕ್ತಿ, ಅಲ್ಲಿಂದ ನಾವು ಮ್ಯಾನೇಜ್ ಮಾಡ್ಕೊಳ್ಳಿ ಕಲ್ತಾಗ ಮೇ ಬಿ ಇದು ಬಹಳ ಫೇವರಬಲ್ ಒಂದು ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದೇ ರೀತಿ ನೋಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ, ಈಗ ಉದಾಹರಣೆಗೆ ನಿಮ್ಗೆ ಎಲ್ಲೊಂದ್ ಕಡೆ ಈಗ ಮದುವೆ ಫಿಕ್ಸ್ ಆಗ್ತಾ ಉಂಟು, ಮದುವೆ ಮಾತುಕತೆಗಳು ನಡೀತಾ ಉಂಟು, ಮದುವೆ ಫಿಕ್ಸ್ ಆಯ್ತು, ಅದೇ ಮೂಮೆಂಟ್ ಅಲ್ಲಿ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳಿರ್ತವೆ. ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಯ್ತು, ಕೆಲವೊಮ್ಮೆ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಡಿಕ್ರೀಸ್ ಕೂಡ ಆಗ್ಬೋದು. ಯಾಕೋ ಗೊತ್ತಿಲ್ಲಪ್ಪ, ಸ್ಯಾಲರಿ ಡಿಕ್ರೀಸ್ ಆಯ್ತು, ಸ್ಯಾಲರಿ ಕಡಿಮೆ ಆಯ್ತು, ಈಗ ಅದು ಕೂಡ ಬರ್ಬೋದು. ಕೆಲವೊಂದು ಬಾರಿ ಎಲ್ಲೊಂದ್ ಕಡೆ ಅಲ್ಲಿ ಅಫ್ಲಿಕ್ಷನ್ ಇದೆ, ಅಲ್ಲಿ ತುಂಬಾನೇ ಮ್ಯಾಲಿಫಿಕ್ಸ್ ಇನ್ಫ್ಲುಯೆನ್ಸ್ ಇದ್ದಾಗ, ಓಕೆನಾ, ಅಲ್ಲಿ ಪಾಸಿಟಿವ್ ಆದ ಒಂದು ಇನ್ಫ್ಲುಯೆನ್ಸ್ ಉಂಟು ಅಂದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಸ್ಯಾಲರಿಯಲ್ಲಿ ಬಡೋತ್ರಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಯಾವುದೇ ಲಗ್ನ ಇರ್ಬೋದು, ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಮದುವೆ ಮಾತುಕತೆ ನಡೀತಾ ಉಂಟು ಅಥವಾ ಮದುವೆ ಫಿಕ್ಸ್ ಆಗ್ತಾ ಉಂಟು ಅಂತಾದಾಗ ನಿಮ್ಮ ಸ್ಯಾಲರಿಯಲ್ಲಿ ಬಡೋತ್ರಿ ಆಯ್ತು, ಸ್ಯಾಲರಿಯಲ್ಲಿ ಜಾಸ್ತಿ ಆಯ್ತು, ಅಥವಾ ಸ್ಯಾಲರಿ ಹೆಚ್ಚು ಸಿಗುವಂತ, ನೋಡಿ ಕಾನ್ಸಂಟ್ರೇಷನ್ ಸ್ಯಾಲರಿ ಹೆಚ್ಚು ಸಿಗುವಂತ ಕೆಲಸ ಸಿಕ್ಬಿಡ್ತು ಅಂದಾಗ ಎಲ್ಲೊಂದ್ ಕಡೆ ಮ್ಯಾರಿಡ್ ಲೈಫ್ ಕೂಡ ತಕ್ಕ ಮಟ್ಟಿಗೆ ಸರಿಯಾಗಿ ಇರ್ಬೋದು ಅಂತ ಇಂಡಿಕೇಶನ್. ಒಂದು ವೇಳೆ ಸ್ಯಾಲರಿಯಲ್ಲಿ ವ್ಯತ್ಯಾಸ ಉಂಟಾದಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮೂರನೇ ಮನೆಯಲ್ಲಿ ಶುಕ್ರ ಅಂದ್ರೆ ಥರ್ಡ್ ಹೌಸ್ ಅಲ್ಲಿ ಶುಕ್ರ ಬಂದಾಗ ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಅಂತೂ ಇದ್ದೇ ಇರುತ್ತೆ. ಅದನ್ನ ನೀವು ಮ್ಯಾನೇಜ್ ಮಾಡಬೇಕಾದಂತ ಅಗತ್ಯ ಖಂಡಿತ ಉಂಟು. ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರ, ಫೋರ್ತ್ ಹೌಸ್ ಅಲ್ಲಿ ಶುಕ್ರ ಬಂದ್ಬಿಟ್ಟ, ನಾಲ್ಕನೇ ಮನೆಯಲ್ಲಿ ನಿಮ್ಮ ಲಗ್ನ ಯಾವ್ದು ಇರ್ಲಿ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ. ನೋಡ್ಲಿಕ್ಕೆ ಶುಕ್ರ ದಿಗ್ಬಲಿ, ಪರವಾಗಿಲ್ಲ, ಶುಕ್ರ ದಿಗ್ಬಲಿ, ಶುಕ್ರನಿಗೆ ಬಲ ಇದೆ, ಎಲ್ಲ ಇದೆ. ಬಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಮ್ಯಾರಿಡ್ ಲೈಫ್ ಸರಿ ಇರುವುದಿಲ್ಲ, ಮ್ಯಾರಿಡ್ ಲೈಫ್ ಅಲ್ಲಿ ಕಷ್ಟ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಿದೆ. ಹೇಗೆ ನೀವು ಮ್ಯಾರೇಜ್ ಆಗ್ತೀರಾ ಅಲ್ವಾ, ಹೇಗೆ ನೀವು ಮ್ಯಾರೇಜ್ ಆಗ್ತೀರಾ ಹಾಗೇನೆ ನಿಮ್ಗೆ ಕಷ್ಟ ಬರ್ಲಿಕ್ಕೆ ಶುರುವಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಷ್ಟ ಬರ್ಲಿಕ್ಕೆ ಶುರುವಾಗುತ್ತೆ, ಕೆಲವೊಮ್ಮೆ ಮನೆಯ ವಿಚಾರದಲ್ಲಿ ಕಷ್ಟ ಬರ್ಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಪಾರ್ಟ್ನರ್ ಮನೆಯ ವಿಚಾರದಲ್ಲಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಅಥವಾ ಯಾವ ಮನೆ ಉಂಟು ಅವ್ರಿಗೆ ಕಂಫರ್ಟೇಬಲ್ ಆಗುದಿಲ್ಲ, ಅಥವಾ ಇದ್ದ ಮನೆಯಲ್ಲಿ ಅವರನ್ನ ತುಂಬಾ ಕಡೆಗಣಿಸಲಿಕ್ಕೆ ನೋಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ನೋಡಿ, ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ರೆ ನಾನು ನೋಡಿದ್ರ ಪ್ರಕಾರ 40 ನಂತರ 42 ಬರ್ಬೇಕು, ಆ ನಂತರ ಮ್ಯಾರಿಡ್ ಲೈಫ್ ಅಲ್ಲಿ ಸುಧಾರಣೆ ಬರುತ್ತೆ. ಅದರಲ್ಲೂ ಕೆಲವೊಂದು ಬಾರಿ ನೋಡ್ಕೊಳ್ಬಹುದು, ಮಕ್ಕಳಾದ ನಂತರ ಸುಧಾರಣೆ ಬರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನ್ಯಾಚುರಲ್ ಆಗಿ ನಾನು ಸ್ಟಡಿ ಮಾಡಿದ ಪ್ರಕಾರ ಫೋರ್ತ್ ಹೌಸ್ ಅಲ್ಲಿ ಇರುವಂತಹ ಶುಕ್ರ, ನಾಲ್ಕನೇ ಮನೆಯಲ್ಲಿರುವಂತಹ ಶುಕ್ರ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನು ಡಿಸ್ಟರ್ಬೆನ್ಸ್ ಮಾಡಿದ್ದನ್ನ ನೋಡಿದ್ದೇನೆ. ಅಲ್ಲಿ ಮ್ಯಾರಿಡ್ ಲೈಫ್ಗೆ ಸುಖವನ್ನ ಕೊಡುವುದರಲ್ಲಿ ವ್ಯತ್ಯಯಗಳನ್ನು ಉಂಟು ಮಾಡಿದ್ದನ್ನು ನೋಡಿದ್ದೇನೆ. ಮ್ಯಾರೇಜ್ ಆದ ತಕ್ಷಣನೇ ನಿಮ್ಗೆ ಸಮಸ್ಯೆಗಳು ಎದುರಾಗಿರುವಂತದ್ದು ಅಥವಾ ನೀವು ಕಷ್ಟಗಳನ್ನು ಅನುಭವಿಸಿರುವಂತದ್ದು ಇದ್ದೇ ಇದೆ. ಬಟ್ ನಾಲ್ಕನೇ ಮನೆ ಶುಕ್ರ ಅಂದ್ರೆ ಪಾಸಿಟಿವ್ ಏನಿರ್ತದೆ, ನಿಮ್ಗೆ ಒಳ್ಳೆ ಮನೆ ಆಗುತ್ತೆ, ಜಾಗ ಆಗುತ್ತೆ, ವಾಹನ ಆಗುತ್ತೆ, ವಾಹನದಲ್ಲಿ ಅದೆಲ್ಲವೂ ಕೂಡ ಇರುತ್ತೆ ನಿಮ್ಗೆ. ಇನ್ನೊಂದು ವಿಚಾರ ಏನಂದ್ರೆ, ನೀವು ಗಂಡ ಹೆಂಡತಿ ಒಟ್ಟಾಗಿ ಇರ್ಬೋದು, ಅನ್ಯೋನ್ಯತೆ ಇರ್ಬೋದು, ಬಟ್ ನಿಮ್ಗೆ ನಿಮ್ಮ ಸೆಕ್ಷುವಲ್ ಲೈಫ್ ಏನೇ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಯಾವುದೋ ಒಂದು ಕಾರಣದೆ ನೀವು ಬೇರೆ ಅವ್ರು ಬೇರೆ, ಈ ಪರಿಸ್ಥಿತಿ ಕೂಡ ನಿರ್ಮಾಣ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಫೋರ್ತ್ ಹೌಸ್ ನ ಶುಕ್ರ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಸಮಸ್ಯೆಯನ್ನಂತೂ ಕ್ರಿಯೇಟ್ ಮಾಡ್ತಾನೆ ಅಲ್ವಾ. ಯಾತೋ ನಪುಂಸಕತೆ ಕೊಟ್ಟು ಕೂಡ ನಿಮ್ಮನ್ನ ದೂರ ಮಾಡಬಲ್ಲ, ಪ್ರಾಬ್ಲಮ್ ಕೊಟ್ಟು ದೂರ ಮಾಡಬಲ್ಲ, ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನ ಕಾಡ್ತಾನೆ ಅಂತಲೇ ಇಂಡಿಕೇಶನ್ ಇದೆ. ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಫೋರ್ತ್ ಹೌಸ್ ನ ಶುಕ್ರ ಒಳ್ಳೆ ರಿಸಲ್ಟ್ ಅಲ್ಲ, ಬಲೆ ದಿಗ್ಬಲಿ ಆತ ಸುಖದಲ್ಲಿ ನಿಮ್ಗೆ ಇನ್ಕ್ರೀಸ್ ಮಾಡ್ತಾನೆ, ತಾಯಿಯ ಸುಖವನ್ನು ಕೊಡ್ಬೋದು ನಿಮ್ಗೆ, ಆನಂದ ಮನೆ ವಾಹನ ಅದರಲ್ಲಿ ಎಲ್ಲಾ ರೀತಿಯಲ್ಲಿ ಸುಖ ಕೊಡ್ಬೋದು ನಿಮ್ಗೆ, ಅದು ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಒಳ್ಳೆ ಲಕ್ಷಣ ಅಲ್ಲ. ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಯಾವಾಗ ಗೊತ್ತಾ, ನಾಲ್ಕನೇ ಮನೆ ಶುಕ್ರ ತಾನೇ, ಒಳ್ಳೆ ಮನೆ ಮಾಡ್ಬೇಕಾಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ಗೆ ಮನೆಯ ಅವಶ್ಯಕತೆ ಉಂಟು, ಅವ್ರಿಗೆ ಏನೋ ಒಂದು ಮನೆ ಬೇಕೇನೋ, ಸುಖದ ಸಾಧನ ಅಂದ್ರೆ ಸುಖಕ್ಕೆ ಸಂಬಂಧಪಟ್ಟಂತೆ ಆ ಮನೆ ಬಹಳ ಕಂಫರ್ಟ್ ಆಗಿರ್ಬೇಕು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಸರಿಯಾಗಿರ್ಬೋದು, ಆದ್ರೂ ಕೂಡ ಅಲ್ಲಿ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಏನಿರ್ತದೆ, ನಪುಂಸಕತೆ. ಓಕೆ, ಸೊ ಇದು ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋದು, ಅಥವಾ ಯಾವುದೋ ಒಂದು ರೂಪದಲ್ಲಿ ಡಿಸ್ಟರ್ಬೆನ್ಸ್, ಯಾಕೋ ಗೊತ್ತಿಲ್ಲ ಬಟ್ ಡಿಸ್ಟರ್ಬೆನ್ಸ್ ಆಯ್ತು, ದೈಹಿಕ ಸಂಪರ್ಕನೇ ಇಲ್ಲ, ಅಥವಾ ಪರ್ಫಾರ್ಮೆನ್ಸ್ ಇಲ್ಲ, ಅಥವಾ ಇಂಥದ್ದೆಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಫೋರ್ತ್ ಹೌಸ್ ಅಲ್ಲಿ ಶುಕ್ರ ಬಂದಾಗ. ನಿಮ್ಮ ಜಾತಕ ತೆಗೆದು ನೋಡಿ, ಯಾರ್ದಾದ್ರೂ ಪರಿಚಿತರ ಜಾತಕ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗಿದೆ. ನೋಡಿ, ಇದು ಕೆಲವೆಲ್ಲ ಒಳಗಿನ ವಿಚಾರ, ಓಕೆನಾ. ಈಗ ನಾನು ಹೇಳಿದ್ದೇನೆ, ಈಗ ಅವ್ರ ಹತ್ರ ನಿಮ್ಗೆ ಕೇಳಲಿಕ್ಕೆ ಆಗುತ್ತಾ, ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನನಗೆ ಗೊತ್ತಿದೆ, ಓಕೆನಾ. ಬಟ್ ಕೆಲವರಿಗೆ ಕೇಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಫೋರ್ತ್ ಹೌಸ್ ನ ಶುಕ್ರ ತುಂಬಾ ಸುಲಭ ಅಲ್ಲ. ಒಂದು ಮನೆ ಮಾಡಿದ ನಂತರ ಒಂದು ತಕ್ಕ ಮಟ್ಟಿಗೆ ನಿಮ್ಮ ವೈವಾಹಿಕ ಜನ ಚೆನ್ನಾಗಿ ಅಂತೂ ಇರುತ್ತೆ, ನಾನು ಇರುವುದಿಲ್ಲ ಅಂತ ಹೇಳುದಿಲ್ಲ. ಆನಂತರ ಲಗ್ನ ಚೇಂಜ್ ಆಗ್ತಾ ಹೋದ ಹಾಗೇನೆ ಏನಾಗುತ್ತೆ, ನಿಮ್ಗೆ ಅದರಲ್ಲಿ ಎಲ್ಲೊಂದ್ ಕಡೆ ಆ ಒಂದು ಪ್ರಿಡಿಕ್ಷನ್ ನಲ್ಲಿ ವ್ಯತ್ಯಯಗಳು ಕೂಡ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಲಗ್ನ ಚೇಂಜ್ ಆಗ್ತಾ ಹೋದಾಗೆ ಪ್ರಿಡಿಕ್ಷನ್ ವ್ಯತ್ಯಯಗಳು ಬರ್ಲಿಕ್ಕೆ ಶುರು ಆಗ್ತವೆ, ಗೊತ್ತಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ನಿಮ್ದು ವೃಷಭ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ, ಒಂದು ವಿಚಾರ, ವೃಷಭ ಲಗ್ನದ ಜಾತಕ ಫೋರ್ತ್ ಹೌಸ್ ಅಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳಿ, ಓಕೆನಾ. ಫೋರ್ತ್ ಹೌಸ್ ಅಲ್ಲಿ ಶುಕ್ರ ಇದ್ದಾನೆ, ವೃಷಭ ಲಗ್ನ ಜಾತಕ, ನಾಲ್ಕನೇ ಮನೆ ಶುಕ್ರ, ಡೆಫಿನೆಟ್ ಆಗಿ ಹೇಳಬಲ್ಲೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ 100%. ಹಣಕಾಸಿನ ವಿಚಾರನ ಇಟ್ಟುಕೊಂಡೇ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಅನುಭವಿಸ್ತೀರಾ, ಸಮಸ್ಯೆ ಅನುಭವಿಸ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ನ ಮನೆಯ ವಿಚಾರದಲ್ಲಿನೇ ನೀವು ಸಮಸ್ಯೆ ಅನುಭವಿಸ್ತೀರಾ, ಅಲ್ಲಿ ನಿಮ್ಗೆ ಆಗುವುದೇ ಇಲ್ಲ, ಯಾವಾಗಲೂ ಇರಿಟೇಷನ್ ಇರ್ತದೆ.
ವೃಷಭ ಲಗ್ನ 4ನೇ ಮನೆಯಲ್ಲಿ ಶುಕ್ರ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ಉದಾಹರಣೆ ಅಷ್ಟೇ ಕೊಟ್ಟಿದ್ದೇನೆ. ಬೇರೆ ಬೇರೆ ಲಗ್ನ ಬಂದಾಗ ಪ್ರಿಡಿಕ್ಷನ್ ಅಲ್ಲಿ ಬೇರೆ ಬೇರೆ ರೀತಿಯ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ 4th ಹೌಸ್ನ ಶುಕ್ರ ಮ್ಯಾರಿಡ್ ಲೈಫ್ ಸುಖವನ್ನ ಕೊಡುವುದರಲ್ಲಿ ವಿಫಲನಾಗಿ ಬಿಡ್ತಾನೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಸ್ವಲ್ಪ ಕೊಟ್ಟು ಬಿಡ್ತಾನೆ, ಮಕ್ಕಳಿಗೆ ಕಲೆಲ್ಲ ಆಗುತ್ತೆ, ಅದೆಲ್ಲ ವಿಷಯ ಬೇರೆ. ಆದ್ರೂ ಕೂಡ ನಿಮ್ಮ ಪಾರ್ಟ್ನರ್ಗೆ ಸಮಾಧಾನ ಇರುವುದಿಲ್ಲ. ಎಲ್ಲೊಂದ್ ಕಡೆ ಮನೆ ಆಗ್ಬೇಕು, ಜಾಗ ಆಗ್ಬೇಕು, ವಾಹನ ಆಗ್ಬೇಕು, ಅದೆಲ್ಲ ಮಾಡಿದ ನಂತರ ಒಂದು ಹಂತಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ನಿಮ್ಗೆ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಇನ್ನೊಂದು ವಿಚಾರ ಏನಂದ್ರೆ, ಹೇಗೆ ನೀವು ಮ್ಯಾರೇಜ್ ನ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ ಅಂದ್ರೆ ಮಾತುಕತೆ, ಅವಾಗ ಮನೆ ವಿಚಾರ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆ ಮಾಡಬೇಕು, ಮನೆ ಮಾಡದೆ ಮ್ಯಾರೇಜ್ ಆಗ್ಲಿಕ್ಕಿಲ್ಲ ಅಲ್ವಾ. ಕೆಲವೆಲ್ಲ ಹಳೆ ಮನೆಯಲ್ಲಿ ಇದ್ದುಕೊಂಡೇ ಮ್ಯಾರೇಜ್ ಆಗ್ತಾರೆ, ಅದು ಒಂದು ಪರಿಸ್ಥಿತಿ ಇರ್ತದೆ. ಮ್ಯಾರೇಜ್ ಆದ ನಂತರ ಮನೆ ವಿಚಾರದಲ್ಲಿ ಕೂಡ ತುಂಬಾನೇ ಸಫರ್ ಆಗುವಂತವರು, ಅಥವಾ ಅದು ಫಿಕ್ಸ್ ಆದ ತಕ್ಷಣನೇ ಮನೆ ವಿಚಾರದಲ್ಲಿನೇ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮನೆ ಮಾಡ್ಬೇಕಂತ. ಸೊ ಈ ಒಂದು ಪರಿಸ್ಥಿತಿ ಇರ್ತದೆ. ಒಟ್ಟಾರೆ ಮದುವೆ ಆದ ನಂತರ ಮನೆ ಅಂತೂ ಆಗುತ್ತೆ ಅಂತ ಪಕ್ಕಾ ಇದೆ, ಅದರಿಂದ ಮನೆ ಅಂತೂ ಆಗುತ್ತೆ. ಬಟ್ ಮ್ಯಾರಿಡ್ ಲೈಫು ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು 4th ಹೌಸ್ ಅಲ್ಲಿ ಶುಕ್ರ ಬಂದಾಗ. ಇನ್ನು 5th ಹೌಸ್ ಅಲ್ಲಿ ಶುಕ್ರ ಬಂದಾಗ, 5ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, 5ನೇ ಭಾವದಲ್ಲಿ ಶುಕ್ರ ಬಂದ್ಬಿಟ್ಟ, ಇಲ್ಲೇನಾಗುತ್ತೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ. ಓಕೆನಾ. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರು ಧಾರ್ಮಿಕ ವ್ಯಕ್ತಿ, ಧಾರ್ಮಿಕತೆಯಲ್ಲಿ ನಡೆಯುವಂತ ವ್ಯಕ್ತಿ, ಧರ್ಮವನ್ನ ಫಾಲೋ ಮಾಡುವಂತ ವ್ಯಕ್ತಿಗಳು ಆಗಿರ್ತಾರೆ. ಅಥವಾ ನಿಮ್ಮ ಪಾರ್ಟ್ನರ್ ವಿದೇಶದಲ್ಲಿರುವಂತವ್ರು, ವಿದೇಶಕ್ಕೆ ಹೋಗಿರುವಂತವ್ರು, ನಿಮ್ಮಿಂದ ದೂರದಲ್ಲಿರುವಂತಹ ವ್ಯಕ್ತಿ ಕೂಡ ಅವ್ರು ಆಗಿರ್ಬೋದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 5ನೇ ಮನೆ ಶುಕ್ರ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಪರವಾಗಿಲ್ಲ ಅಂತ ಹೇಳ್ಬೋದು. ಕೆಲವೊಂದು ವಿಚಾರದಲ್ಲಿ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಅಂತೂ ಮಾಡ್ತಾನೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಜವಾಗಿಯೂ ಅವರು ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಅಂದ್ರೆ ಧಾರ್ಮಿಕ ವ್ಯಕ್ತಿಯಾಗಿರುವಂತಹ ಸಾಧ್ಯತೆಗಳು, ಅದು ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು, ಒಂದು ಸಂಸ್ಕಾರಯುಕ್ತ ವ್ಯಕ್ತಿಗಳು ಬರುವಂತ ಸಾಧ್ಯತೆ ತೀರಾ. ಯಾಕಂದ್ರೆ ಶುಕ್ರ ಎಲ್ಲಿದ್ದಾನೆ, 5ನೇ ಮನೆ ಸೂರ್ಯನಿಗೆ ಸಂಬಂಧ. ಅದಕ್ಕೆ ಸಂಸ್ಕಾರಯುಕ್ತ ಆದಂತಹ ವ್ಯಕ್ತಿಗಳು ಅಂದ್ರೆ ವಧು ಇರ್ಬೋದು, ವರ ಇರ್ಬೋದು, ಅಥವಾ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು, ಗಂಡ ಹೆಂಡತಿ ಮೇ ಬಿ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್. ಇಲ್ಲಿ ನಾನು ನೋಡಿದ್ರ ಪ್ರಕಾರ ಒಂದು ದೊಡ್ಡ ಪ್ರಿಕಾಷನ್ ಏನ್ ಬೇಕು ಅಂದ್ರೆ, ನೀವು ನಾನು ಹೇಳ್ತೀನಿ, ನಿಮ್ಮ ಪಾರ್ಟ್ನರ್ನ ಒಡ ಹುಟ್ಟಿದವರು ಇರ್ತಾರಲ್ವ, ನಿಮ್ಮ ಪಾರ್ಟ್ನರ್ನ ಅದೇನು ನೀವು ನಾದಿನಿ ಅಂತ ಕರಿತೀರಿ ನಂಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ನ ಒಡ ಹುಟ್ಟಿದವರು ಅಣ್ಣ ತಮ್ಮ ಯಾರಾದ್ರೂ ಇದ್ರು ಕೂಡ ಅವ್ರ ಜೊತೆಗೆ ಇರಬಾರ್ದು ಅಂತ ಹೇಳ್ತೇನೆ. ಅವ್ರ ಜೊತೆಗೆ ಇದ್ದಾಗ ಈ ಜಾತಕ ಡಿಸ್ಟರ್ಬೆನ್ಸ್ ಆಗುತ್ತೆ, ಈ ಜಾತಕ ಪ್ರಾಬ್ಲಮ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ. ಈಗ ನಿಮ್ಮ ಗಂಡ ಇರ್ತಾರೆ, ಗಂಡನ ಅಣ್ಣ, ಗಂಡನ ತಮ್ಮ ಯಾರಾದ್ರೂ ಇರ್ತಾರೆ, ಅವರಿಗೆ ಯಾವಾಗ ಮ್ಯಾರೇಜ್ ಆಗುತ್ತೆ ಆವಾಗ ನಿಮ್ಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅವರ ಮ್ಯಾರೇಜ್ ಆಯ್ತು, ನೀವು ಅಲ್ಲಿಂದ ಬೇರೆ ಮನೆ ಮಾಡ್ಬೇಕಾದಿತ್ತು. ಒಂದು ವೇಳೆ ನೀವು ಅವ್ರ ಜೊತೆಗೇನೆ ಇದ್ದೀರಿ ಅಂದ್ರೆ, ನಿಮ್ಮ ಪಾರ್ಟ್ನರ್ನ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವರ ಜೊತೆಗೆ ಇದ್ದಾಗ, ಬಟ್ ಅವರಿಗೆ ಮ್ಯಾರೇಜ್ ಕೂಡ ಆದಾಗ ಮೇ ಬಿ ನಿಮ್ಮ ಲೈಫ್ ಕೂಡ ಒಂದು ತೊಂದರೆಗೊಳಗಾಗುತ್ತೆ, ಸಮಸ್ಯೆಗಳು. ಅದಕ್ಕಿಂತ ಅವರಿಂದ ದೂರ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಆನಂತರ ವಾದ ವಿವಾದ ಅದು ಇದು ಎಲ್ಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ಅದೊಂದು ವಿಷಯ ಬೇರೆ, ಏನು ತೊಂದರೆ ಇಲ್ಲ. ವಾದ ವಿವಾದಗಳು ಫೈಟಿಂಗ್ಸ್ ಎಲ್ಲ ಆಗ್ತಾನೆ ಇರ್ತದೆ, ಬಟ್ ಮ್ಯಾನೇಜೇಬಲ್. ಓಕೆನಾ. ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಅರ್ಥ. ಈಗ ಬೇರೆ ಬೇರೆ ವಿಚಾರಗಳು ನೋಡ್ಕೊಳ್ಬೇಕು, ಬಟ್ ಮ್ಯಾನೇಜೇಬಲ್ ಅಂತ ನಾನಂತೂ ಹೇಳಬಲ್ಲೆ. ಅಂದ್ರೆ ನಿಮ್ಮ ಪಾರ್ಟ್ನರ್ ಎಲ್ಲೊಂದ್ ಕಡೆ ಆಧ್ಯಾತ್ಮ, ದೇವರು, ತಂದೆ, ಗುರುಗಳು ಅಂತ ಒಂದು ನೆಲೆಯಲ್ಲಿ ಹೋಗುವಂತಹ ವ್ಯಕ್ತಿಗಳೇ ಆಗಿರ್ತಾರೆ ಹೊರತು ತುಂಬಾ ಅಲ್ಲ. ಇನ್ನು ಅಲ್ಲಿ ಶುಕ್ರನಿಗೆ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಬಂದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ 5ನೇ ಮನೆಯಲ್ಲಿ ಶುಕ್ರ ಇದ್ರೆ ನೀವು ಏನೆಲ್ಲ ಇಂಪ್ಯಾಕ್ಟ್ ಅನ್ನ ನೀವು ಅನುಭವಿಸ್ತೀರಾ ಅದು ಕೂಡ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಉಂಟು, ಏನ್ ಗೊತ್ತಾ, ಯಾವಾಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತಲ್ವಾ, ಮದುವೆ ಫಿಕ್ಸ್ ಆದ ತಕ್ಷಣನೇ ನಿಮ್ಗೆ ಥಾಟ್ಸ್ ಬರ್ಬೋದು, ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶಕ್ಕೆ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ವಿದೇಶದ ವ್ಯಕ್ತಿಗಳನ್ನ ಮದುವೆ ಆಗ್ಬೇಕಂತ ಕೂಡ ಬರುತ್ತೆ. ಬಟ್ ಹೈಯರ್ ಎಜುಕೇಶನ್ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ಬರ್ಬೋದು, ಬೇರೆ ಬೇರೆ ವಿದ್ಯೆಗಳನ್ನ ಕಲೀಲಿಕ್ಕೆ ಸಿಗ್ಬೋದು, ಆ ವಿದ್ಯೆ ಕಲಿಬೇಕು, ಈ ವಿದ್ಯೆ ಕಲಿಬೇಕು, ಅದು ಇಷ್ಟ ಆಯ್ತು ನಂಗೆ, ಇದು ಇಷ್ಟ ಆಯ್ತು, ಯಾವ್ದಾ ಈಗ ನಿಮ್ಗೆ ಅದು ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವುದೋ ಈಗ ಹೈಯರ್ ಎಜುಕೇಶನ್ ಮಾಡೋದವ್ರಿಗೆ ಎಜುಕೇಶನ್ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ, ಒಂದು ವೇಳೆ 5ನೇ ಮನೆಯಲ್ಲಿ ಶುಕ್ರ ಮದುವೆ ಆದ ನಂತರ ಕೂಡ ಹೈಯರ್ ಎಜುಕೇಶನ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ಒಲಿದು ಬರುತ್ತೆ. ಖಂಡಿತ ನೀವು ಅದರ ಪ್ರಕಾರ ನೀವು ಮುಂದುವರಿಯುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದು ಒಳ್ಳೇದು ಕೂಡ ಆಗುತ್ತೆ, ಖಂಡಿತ ನೀವು ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಜಾತಕದ ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಲಗ್ನದಿಂದ 6ನೇ ಮನೆ. ಓಕೆನಾ. ಇದು ಒಳ್ಳೆ ಲಕ್ಷಣ ಅಲ್ಲ, ಯಾಕಂದ್ರೆ ಶುಕ್ರನಿಗೆ 6ನೇ ಮನೆಯಲ್ಲಿ ನೀಚ ಫಲ ಹೇಳಿದ್ದಾರೆ. ಅದರಿಂದಾಗಿ ನೀವು ಹೇಗೆ ಮ್ಯಾರೇಜ್ ಆಗ್ತೀರಾ, ಹಾಗೇನೆ ಕೆಲವೊಂದು ಬಾರಿ ನಿಮಗೆ ತುಂಬಾ ಇನ್ಸಲ್ಟ್ ಆಗುವಂಥದ್ದು, ತೊಂದರೆಗಳಾಗುವಂಥದ್ದು, ನಿಮ್ಮ ಪಾರ್ಟ್ನರ್ನ ಮನೆಯಿಂದ ತೊಂದರೆಗಳಾಗುವಂಥದ್ದು, ಪಾರ್ಟ್ನರ್ನ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು, ಒಂದ್ ಲೆಕ್ಕಕ್ಕೆ ನೋಡಲಿ ಕುಬ್ಜರಾಗ್ಬಿಡ್ತೀರಾ, ಸಮಸ್ಯೆಗಳನ್ನು ಎದುರಿಸಬಹುದು ನೀವು, ಇನ್ಸಲ್ಟ್ ಆಗುತ್ತೆ ನಿಮ್ಗೆ, ಅವರ ಮನೆಯಲ್ಲಿ ಇನ್ಸಲ್ಟ್ ಆಗ್ಬೋದು, ತುಂಬಾ ಒಂಥರ ಇರಿಟೇಟ್ ಅನ್ನ ತೀವ್ರಗತಿಯಲ್ಲಿ ಅನುಭವಿಸ್ತೀರಾ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ವಿಪರೀತ ರೀತಿಯಲ್ಲಿ
ಸೆಕ್ಷುವಲಿ ಇಂಟ್ರೆಸ್ಟೆಡ್ ವ್ಯಕ್ತಿ ಆಗಿರ್ಬೋದು. ಸೊ ಅದರಿಂದಾಗಿ ನಿಮಗೆ ತುಂಬಾನೇ ಪರಿಶಾನ ಆಗ್ಬೋದು, ಏನಪ್ಪ ಈ ವ್ಯಕ್ತಿ ಹೀಗೆ ಅಲ್ವಾ, ಎಲ್ಲೊಂದ್ ಕಡೆ ಅನ್ಯಾಚುರಲ್ ಆಗಿರುವಂತದ್ದು, ಅದೆಲ್ಲ ಒಂದು ವಿಷಯಗಳು ಇಲ್ಲಿ ಇದ್ದೇ ಇರ್ತವೆ 6ನೇ ಮನೆಯಲ್ಲಿ ಶುಕ್ರ ಬಂದಾಗ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 6ನೇ ಮನೆ ಶುಕ್ರ ನಿಮ್ಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಆನಂದ ಮ್ಯಾನೇಜ್ ಮಾಡ್ಬೇಕಾಗ ನಾನು ಹೇಳ್ತೀನಿ, ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಳ್ಳಿ, ಕೆಲಸದಲ್ಲಿ ಕೆಲಸಕ್ಕೆ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತೇನೆ, ಕೆಲಸದಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಮೇ ಬಿ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಬರ್ಬೋದು. ಇನ್ನು 6ನೇ ಮನೆ ಶುಕ್ರ ಇದ್ದಾಗ ನೀವು ಒಂದಷ್ಟು ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ, ಅಕಲ್ಟ್ ಸೈನ್ಸ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಮ್ಯಾರಿಡ್ ಲೈಫ್ ಎಲ್ಲೋ ಒಂದ್ ಕಡೆ ಮ್ಯಾನೇಜ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಇನ್ನೂ ಒಂದು ವಿಚಾರ ಏನಂದ್ರೆ 6ನೇ ಮನೆಯಲ್ಲಿ ಶುಕ್ರ ಇದ್ರೆ ದಯವಿಟ್ಟು ನೀವು ಗಂಡ ಇರ್ಬೋದು ಹೆಂಡತಿ ಒಂದು ಸಪರೇಟ್ ಮನೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ನಿಮ್ದೇ ಒಂದು ಸಪರೇಟ್ ಮನೆ ಮಾಡಿ, ಸಣ್ಣ ಮನೆ ಆದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿದ್ದು ಬಿಡಿ. ಯಾಕಂದ್ರೆ ನೀವು ಯಾವಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ, ಈಗ ಒಂದು ಫಿಮೇಲ್ ಜಾತಕ 6ನೇ ಮನೆಯಲ್ಲಿ ಶುಕ್ರ, ನೀವು ಗಂಡನ ಮನೆಯಲ್ಲಿ ಇದ್ದೀರಿ ಅಂದಾಗ ಡೆಫಿನೆಟ್ ಆಗಿ ಅದು ನಿಮಗೆ ಪ್ರಾಬ್ಲಮೇ, ಇವತ್ತಲ್ಲ ನಾಳೆ ಡಿವೋರ್ಸ್ಗೆ ಹೋಗ್ಬೋದು, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ. ನೋಡಿ, ನಾನು ಅಲ್ಲಿ ನೀವು ಅತ್ತೆಯನ್ನ ಮಾವನನ್ನ ನೋಡ್ಕೊಳ್ಬೇಕು, ಅದು ನಿಮ್ಮ ಕರ್ತವ್ಯ, ನಾನು ಅದಕ್ಕೆಂತೂ ಅಡ್ಡಿ ಅಲ್ಲ. ಬಟ್ ನಿಮ್ಮ ಮ್ಯಾರಿಡ್ ಲೈಫ್ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ, ಅದನ್ನ ಯಾರು ನೋಡುದು ಈಗ? ಅಥವಾ ಇದು ಪರಿಸ್ಥಿತಿ ಇರ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಆ ಸಿಚುವೇಶನ್ ಹೇಗೆ ಅಲ್ಲಿ ಕ್ರಿಯೇಟ್ ಆಗಿದೆ, ಅತ್ತೆ ಮಾವನನ್ನು ನೋಡ್ಕೊಳ್ಬೇಕು, ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅತ್ತೆ ಮಾವ ಇದ್ರೆ ಪರವಾಗಿಲ್ಲ, ಬಟ್ ಅಲ್ಲಿ ನಿಮ್ಮ ಗಂಡನ ಸಿಬ್ಲಿಂಗ್ಸ್ ಇರ್ತಾರೆ ಯಾರಾದ್ರೂ ಕೂಡ, ಅಥವಾ ಅವರಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅವರ ಕುಟುಂಬದಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಈ ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾಗುತ್ತೆ 6ನೇ ಮನೆ ಶುಕ್ರ ಇರುವಾಗ. ಬೆಸ್ಟ್ ಐಡಿಯಾ ಏನಿದೆ, ಮದುವೆ ಆಗಿ ಸಪರೇಟ್ ಆಗಿ ಒಂದು ಮನೆಯನ್ನ ಮಾಡ್ಕೊಳ್ಳೋದು, ಅತ್ತೆ ಮಾವನನ್ನ ನೋಡ್ಕೊಳ್ಳೋದು ಪರವಾಗಿಲ್ಲ, ಅಥವಾ ಅವರನ್ನ ಕರ್ಸ್ಕೊಳ್ಳೋದು ನಿಮ್ಮ ಜೊತೆಗೆ, ಯಾಕಂದ್ರೆ ಅವರನ್ನು ನೋಡ್ಲೇಬೇಕು ಅಲ್ವಾ, ಅದು ನಿಮ್ಮ ಕರ್ತವ್ಯನೇ ಇರ್ತದೆ. ಸೊ ಇದು ವಿಚಾರ ಅಂತ ಹೇಳ್ತೇನೆ, ಫಿಮೇಲ್ ಜಾತಕಕ್ಕೆ ಇದನ್ನ ಹೇಳಿದ್ದೇನೆ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 6ನೇ ಮನೆ ಶುಕ್ರ ಇದ್ದಾಗ ಎಲ್ಲೊಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಂಥರ ಕೀಳರಿಮೆಯನ್ನ ಅನುಭವಿಸ್ತೀರಾ, ಇರಿಟೇಟ್ ಅನುಭವಿಸ್ತೀರಾ, ಯಾಕೋ ಗೊತ್ತಿಲ್ಲಪ್ಪ, ಮದುವೆ ಆಗಿ ತುಂಬಾ ಇನ್ಸಲ್ಟ್ ಆಯ್ತು, ನಾನು ರಾಜ ಮಗನ್ ತರ ಇದ್ದೆ, ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ಇದು ಅಲ್ವಾ. 6ನೇ ಮನೆ ಶುಕ್ರ ಫಿಮೇಲ್ ಜಾತಕಕ್ಕೆ ಸ್ವಲ್ಪ ಜಾಸ್ತಿ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಅದೇ ರೀತಿ ಮೇಲ್ ಜಾತಕಕ್ಕೆ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಬಟ್ ಸೆಕ್ಷುವಲ್ ಲೈಫ್ ಅನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ, ಅನ್ಯಾಚುರಲ್ ಆಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಆವಾಗ ಏನಾಗುತ್ತೆ, ಈ ಮ್ಯಾರಿಡ್ ಮತ್ತಷ್ಟು ಡಿಸ್ಟರ್ಬೆನ್ಸ್, ಅವ್ರು ಡಿವೋರ್ಸ್ ಕೊಟ್ಟೇ ಹೋಗ್ಬೋದು. ಈ ವ್ಯಕ್ತಿ ಪ್ರಾಣಿ, ಈ ವ್ಯಕ್ತಿಯ ವಿಚಾರದಲ್ಲಿ ನಮ್ಗೆ ಬೇಕಾಗಿಲ್ಲ, ಪ್ರಾಣಿ ತರ ವರ್ತನೆ ಮಾಡ್ತಾನೆ ಅಂತ ಹೇಳಿ ಅವ್ರು ಡಿವೋರ್ಸ್ ಕೊಟ್ಟು ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಅನ್ಯಥಾ ಕೆಲವೊಂದು ಬಾರಿ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಮೀನ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ. ಮೀನ ಲಗ್ನದ ಜಾತಕ 6ನೇ ಮನೆಯಲ್ಲಿ ಶುಕ್ರ, ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಯ್ತು. ಈಗ ಅದು ಕೋರ್ಟ್ ಕಚೇರಿಗೆ ಹೋಗ್ಬೋದು, ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಇನ್ನು ನಿಮ್ಮ ಲಗ್ನಕ್ಕೆ ಅದನ್ನ ಅಪ್ಲೈ ಮಾಡಿ ನೋಡಿ, ಅದು ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಪ್ರಿಕಾಷನ್ ಏನಿರ್ತದೆ, ಆಕ್ಚುಲಿ ಒಂದು ಮನೆಯನ್ನ ಬೇರೆ ಮಾಡಿ ಅಲ್ಲಿ ಆರಾಮವಾಗಿರುವುದು ತೊಂದರೆ ಇಲ್ಲ. ಇನ್ನೊಂದು ಕೆಲಸದಲ್ಲಿರುವುದು, ಯಾವುದೋ ಒಂದು ಕೆಲಸದಲ್ಲಿ ಇರಲೇಬೇಕು. ನೀವು ಕೆಲಸಕ್ಕೆ ಹೋಗಿ ನಿಮ್ಮ ಹೆಚ್ಚಿನ ಸಮಯವನ್ನು ಕಾರ್ಯಕ್ಷೇತ್ರದಲ್ಲಿ ಕಳೆಯುವುದರಿಂದ 6ನೇ ಮನೆ ಶುಕ್ರನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂದ್ಬೇಡ 7ನೇ ಮನೆಯಲ್ಲಿ ಶುಕ್ರ. ಓಕೆ, 7th ಹೌಸ್ ಅಲ್ಲಿ ಶುಕ್ರ, ಲಗ್ನದಿಂದ 7ನೇ ಮನೆಯಲ್ಲಿ ಶುಕ್ರ, ಪರವಾಗಿಲ್ಲ, ಮ್ಯಾನೇಜಬಲ್ ಅಂತ ಹೇಳ್ತೇನೆ, ತೊಂದರೆ ಇಲ್ಲ. ಇವರಿಗೆಲ್ಲ ಸ್ವಲ್ಪ ಲಕ್ಸುರಿ ಲೈಫ್ ಬೇಕಾಗುತ್ತೆ, ಯಾಕಂದ್ರೆ ಶುಕ್ರ ಎಲ್ಲಿದ್ದಾನೆ, ತನ್ನದೇ ಮನೆಗೆ ಬಂದ್ಬಿಟ್ಟಿದ್ದಾನೆ ಅಥವಾ ತನ್ನದೇ ಭಾವಕ್ಕೆ ಬಂದ್ಬಿಟ್ಟಿದ್ದಾನೆ. ಸೊ ಅಲ್ಲೇನಾಗುತ್ತೆ, ಇವರಿಗೆ ಲಕ್ಸುರಿ ಲೈಫ್ ಬೇಕಾಗುತ್ತೆ, ಲಕ್ಸುರಿ ಆಗಿರ್ಬೇಕಾಗುತ್ತೆ, ಟ್ರಾವೆಲಿಂಗ್ ಮಾಡ್ಬೇಕಾಗುತ್ತೆ, ತಿರುಗಾಡ್ತಾ ಇರಬೇಕಾಗುತ್ತೆ, ಒಂದು ಕಡೆ ಮತ್ತೊಂದು ಕಡೆ ಹೋಗ್ತಾ ಇರಬೇಕಾಗುತ್ತೆ, ಕೂತ್ಕೊಳ್ಳಿಕ್ಕೆ ಇವ್ರಿಗೆ ಅಂತೂ ಖಂಡಿತ ಆಗದಂತ ವಿಚಾರ ಅಂತ ಹೇಳ್ತೇನೆ. ಆನಂತರ ಬಹಳ ವಿಶೇಷವಾಗಿ ಇವರಿಗೆ ಮನೆಯೆಲ್ಲ ಏನುಂಟು ಅದು ಬಹಳ ಕಂಫರ್ಟಬಿಲಿಟಿ ಆಗಿರ್ಬೇಕಾಗುತ್ತೆ. ಬಟ್ ಇವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವ್ರಿಗೆ, ಅಂದ್ರೆ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅವ್ರಿಗೆ ಅಲ್ವಾ, ನಿಮ್ಮ ಪಾರ್ಟ್ನರ್ ಯಾರು ಅವ್ರಿಗೆ ಹೆಲ್ತ್ ರಿಲೇಟೆಡ್ ಅನಾರೋಗ್ಯಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ, ಅದನ್ನು ನೋಡ್ಕೊಳ್ಬೇಕು. ಆನಂತರ ಬಹಳ ವಿಶೇಷವಾಗಿ ಸ್ವಲ್ಪ ಅಹಂ ಇರ್ತದೆ, ನಾನೇ ಅಂತ. ಓಕೆ, ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು, ನಾನು ಹೇಳಿದ್ದೆ ಆಗ್ಬೇಕು, ರೈಟ್ ತಾನೆ. ಸೊ ಈ ಪರಿಸ್ಥಿತಿ, ಯಾಕಂದ್ರೆ ಶುಕ್ರನಿಗೆ ಏನಾಯ್ತು, ಶುಕ್ರನಿಗೆ ಅಲ್ಲಿ ತನ್ನ ಮನೆಯೇ ಸಿಕ್ಕಿಬಿಡ್ತು. ಅವಾಗ ಏನಾಯ್ತು, ಅದಕ್ಕೆ ತನ್ನ ಮನೆ ಅಂದ್ರೆ ತನ್ನ ಭಾವನೆ ಸಿಕ್ಬಿಡ್ತು, ಅದರಲ್ಲೂ ತುಲಾರಾಶಿನೇ ಸಿಕ್ಬಿಡ್ತು ಅಂದಾಗ ಅವರಲ್ಲಿ ಏನಾಗುತ್ತೆ, ನನ್ನ ಮನೆಯಲ್ಲಿದ್ದೆ, ನನ್ಗೆ ಯಾರ ಹೆದರಿಕೆ ಅಲ್ವಾ, ಹಾಗಾದ್ರೆ ನಾನು ಹೇಳಿದ್ದೆ ನಡಿಬೇಕು. ಸೊ ಇದೆಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಬರುವಂತ ಸಾಧ್ಯತೆ ಉಂಟು. ಅದನ್ನ ಸ್ವಲ್ಪ ಕಡಿಮೆ ಮಾಡಿದಾಗ, ಆರೋಗ್ಯದ ಮಟ್ಟಿಗೆ ಗಮನ ಕೊಟ್ಟಾಗ, ಪಾರ್ಟ್ನರ್ ಮೇಲೆ ಗಮನ ಕೊಟ್ಟಾಗ, ಮೇ ಬಿ 7th ಹೌಸ್ ನ ಶುಕ್ರನಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು. 7th ಹೌಸ್ ಶುಕ್ರನ್ ನಾನು ನೋಡಿದ ಪ್ರಕಾರ ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗ್ತಾ ಉಂಟು, ಅವರು ವಿದೇಶ ಪ್ರಯಾಣ ಮಾಡಿದ್ದನ್ನ ನೋಡಿದ್ದೇನೆ, ಟ್ರಾವೆಲಿಂಗ್ ಮಾಡಿದ್ದನ್ನ ನೋಡಿದ್ದೇನೆ, ಮನೆ ಚೇಂಜ್ ಆಗುವುದನ್ನ ನೋಡಿದ್ದೇನೆ. ಸೊ ಇದು ಬಹಳ ವಿಶೇಷವಾಗಿರುವಂತದ್ದು. ಕೆಲವರಿಗೆಲ್ಲ 7th ಹೌಸ್ ಅಲ್ಲಿ ಶುಕ್ರ ಯಾವ ರೀತಿ ಮದುವೆ ಫಿಕ್ಸ್ ಆಯ್ತು ಹಾಗೇನೆ ಕೆಲಸದಲ್ಲಿ ಚೇಂಜ್ ಆಗುವುದನ್ನು ನಾನು ನೋಡಿದ್ದೇನೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 7th ಹೌಸ್ ಶುಕ್ರನನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ನಾನು ಹೇಳ್ತೀನಿ, ಗಂಡ ಹೆಂಡತಿ ಇಬ್ರು ಒಟ್ಟು ಸೇರ್ಕೊಂಡು ಯಾವಾಗಲೂ ಡಿನ್ನರ್ಗೆ ಹೋಗಿ, ಎಂಜಾಯ್ ಮಾಡಿ, ಹೊರಗಡೆ ಹೋಗಿ, ಮಾಲ್ಗೆ ಹೋಗಿ, ತಿರ್ಗಾಡ್ಕೊಂಡು ಬನ್ನಿ, ಪಿಕ್ಚರ್ ನೋಡಿ. ಸೊ ಆವಾಗ ಏನಾಗುತ್ತೆ, 7ನೇ ಮನೆ ಶುಕ್ರನಿಂದ ಬರತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ, ನಿಮ್ಮಲ್ಲಿ ಪ್ರೀತಿ ಪ್ರೇಮ ಕೂಡ ಸದಾ ಕಾಲ ನೆಲೆಸಿರ್ತದೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ ಮೇಲೆ 8ನೇ ಮನೆಯ ಶುಕ್ರ.
ಎಂಟನೇ ಭಾವದಲ್ಲಿ ಶುಕ್ರ, ಎಂಟನೇ ಮನೆಯಲ್ಲಿ ಶುಕ್ರ, ರಾಶಿಯನ್ನು ಯೂಸ್ ಮಾಡ್ತಾ ಇಲ್ಲ, ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅನ್ಕೊಂಡು. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಡೌಟ್ಸು ಜಾಸ್ತಿ, ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಭರವಸೆನೇ ಇರುವುದಿಲ್ಲ, ಡೌಟ್ ಪಡ್ತಾರೆ ತುಂಬಾನೇ. ಆನಂತರ ಯಾವಾಗಲೂ ಜಗಳ, ನಿಮ್ಮ ಮದುವೆ ವಿಚಾರದಲ್ಲಿ ಯಾವಾಗಲೂ ಜಗಳ. ಹೇಗೆ ಮದುವೆ ಫಿಕ್ಸ್ ಆಗುದು ಹಾಗೇನೆ ನಿಮಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ವಿಪರೀತ ರೀತಿಯಲ್ಲಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಆನಂತರ ಏನಂದ್ರೆ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು, ಈ ರೀತಿ ಎಲ್ಲ ಬಯಸ್ಲಿಕ್ಕೆ ಶುರು ಮಾಡ್ತೀರಾ. ಒಂದ್ ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಎಂಟನೇ ಮನೆ ಶುಕ್ರನಿಂದ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಅನ್ನೋದು ಉಂಟು ಮಾಡುತ್ತೆ. ಯಾವಾಗ್ಲೂ ಜಗಳ, ಯಾವಾಗ್ಲೂ ಡಿಸ್ಪ್ಯೂಟ್, ಯಾವಾಗ್ಲೂ ಪ್ರಾಬ್ಲಮ್ ಅಲ್ವಾ. ನಾವು ಹೊರಗೆ ತೋರಿಸ್ಕೊಳ್ಳೋ ಮುಖಾನೇ ಬೇರೆ, ಮನೆ ಒಳಗೆ ಇರುವಂತ ಮುಖಾನೇ ಬೇರೆ, ಹೊರಗಡೆ ಏನೋ ಎಲ್ಲರ ಜೊತೆ ಕೂಡ ಆಹಾ ಓಹೋ ನೋಡುವವ್ರಿಗೆ ಅನ್ಸೋ ಇವರು ಮ್ಯಾರಿಡ್ ಲೈಫ್ ಎಲ್ಲ ಎಷ್ಟು ಚೆನ್ನಾಗಿರ್ಬೇಕಂತ. ಹೋಗುವಾಗ ಬೇಕಾದ್ರೂ ಕೂಡ ಹೆಂಡತಿಯನ್ನ ಹಾಗೇನೆ ಕರ್ಕೊಂಡು ಹೋಗ್ತಾರೆ, ಅಥವಾ ಗಂಡ ಹೆಂಡತಿ ಇಬ್ರು ಆ ರೀತಿಯಾಗಿ ಹೋಗ್ತಾರೆ, ಯಾರಿಗೂ ಡೌಟೇ ಬರ್ಲಿಕ್ಕಿಲ್ಲ. ಬಟ್ ಮನೆ ಒಳಗೆ ಬಂದ ತಕ್ಷಣನೇ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀನು ಅವನ ಜೊತೆ ಯಾಕೆ ಮಾತಾಡಿದ್ದು, ಇವಳ ಜೊತೆ ಯಾಕೆ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎಂಟನೇ ಮನೆ ಶುಕ್ರನಿಂದ. ಅದಕ್ಕೆ ಎಂಟನೇ ಮನೆ ಶುಕ್ರ ಬಂದಾಗ ಮದುವೆ ಜೀವನದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೂ ಆ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ ಇದೆಲ್ಲ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಅದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ ಇಂಡಿಕೇಶನ್ ಇದೆ. ಅಲ್ಲಿ ನಿಮಗೆ ಮದುವೆ ಆದ ನಂತರ ಪರಿವರ್ತನೆಗಳು ಕೂಡ ಬರ್ಲಿಕ್ಕೆ ಶುರು ಆಗ್ತವೆ. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಬಹಳ ಚೆನ್ನಾಗಿ ಬರುತ್ತೆ ನಿಮಗೆ ಮದುವೆ ಆದ ನಂತರ. ಮದುವೆ ಫಿಕ್ಸ್ ಆದ ಕೂಡಲೇ ಬರುತ್ತೆ. ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಕೂಡ ಪ್ರಾಪ್ತಿ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ನೀವು ಹೋಗ್ತೀರಾ, ಯಾಕಂದ್ರೆ ಅದು ಕಾರ್ಯಕ್ಷೇತ್ರಕ್ಕೆ ಲಾಭ ಸ್ಥಾನ, ಅದೆಲ್ಲ ನಿಮ್ಗೆ ಆಗುವಂಥದ್ದು, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಗಂಡ ಮತ್ತೆ ಹೆಂಡತಿಯ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ನೋಡಿ, ಅವರು ಸರಿಯಾಗಿ ಇದ್ದಾರೆ ಅಂದಾಗ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ, ನಿಮ್ಮ ಪಾರ್ಟ್ನರ್ಗೆ ಸಮಸ್ಯೆ, ನಿಮ್ಮ ಪಾರ್ಟ್ನರ್ಗೆ ತುಂಬಾ ತೊಂದರೆ ಅಂತಲೇ ಒಂದು ಇಂಡಿಕೇಶನ್ ಇದೆ. ಇದನ್ನ ಸ್ವಲ್ಪ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಅನ್ಯथा ಎಂಟನೇ ಮನೆ ಶುಕ್ರ ನಿಮ್ಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಉಂಟು ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಒಬ್ರಿಗೊಬ್ರು ನಿಮ್ಮ ಮಾತುಗಳನ್ನ ಶೇರ್ ಮಾಡ್ಕೊಳ್ಳಿ, ಎಲ್ಲಾ ರೀತಿಯಲ್ಲೂ ಕೂಡ ಪಾರದರ್ಶಕವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ಕೂಡ ದೂರ ಆಗುತ್ತೆ. ಮತ್ತೆ ಕೆಲಸದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಯಾವ್ದಾದ್ರು ಒಂದು ಕೆಲಸದಲ್ಲಿ ಇರ್ಬೇಕಾಗುತ್ತೆ. ಆವಾಗ ಕೂಡ ಏನಾಗುತ್ತೆ, ಈ ಒಂದು ಸಮಸ್ಯೆ ದೂರ ಆಗ್ಬೋದು ನಿಮ್ಗೆ. ಇಲ್ಲಾಂದ್ರೆ ನಿಮ್ಗೆ ಎಂಟನೇ ಮನೆ ಶುಕ್ರನಿಂದ ಡೆಫಿನೆಟ್ ಆಗಿ ಅಥವಾ ಡಿಸ್ಪ್ಯೂಟ್ ಆಗುತ್ತೆ, ಕೋರ್ಟ್ ಕಚೇರಿ ಬರುತ್ತೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಆ ನಂತರ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರ್ಬೋದು, ಅಥವಾ ಕೆಲವೊಮ್ಮೆ ನಿಮ್ಗೆ ಸಾಲ ಸೋಲದ ಸಮಸ್ಯೆ ಬರ್ಬೋದು, ದುಡ್ಡಿನ ಸಮಸ್ಯೆ ಬರ್ಬೋದು, ಅಥವಾ ಖುದ್ದು ನಿಮ್ಗೆ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕೂಡ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಇನ್ನು ಒಂಬತ್ತನೇ ಮನೆ ಶುಕ್ರ, 9th ಹೌಸ್ ಶುಕ್ರ, ಪರವಾಗಿಲ್ಲ, ಇವರು ಹೆಚ್ಚಾಗಿ ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಸ್ಟಡಿ ಮಾಡಿದ ಪ್ರಕಾರ ಪ್ರೀತಿ ಪ್ರೇಮ ಮಾಡಿ ಇವರು ಮದುವೆ ಆಗಿರ್ತಾರೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದು ಅವ್ರ ಇಷ್ಟ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಪ್ರೀತಿ ಪ್ರೇಮ ಬಂದು ಕೂಡ ಅದರಲ್ಲಿ ಮದುವೆ, ಅದು ಹಠ ಮಾಡಿ ಮದುವೆ ಆಗ್ತಾರೆ ಅಲ್ವಾ. ನಾನು ಇಂಥವನನ್ನ ಪ್ರೀತಿಸಿದ್ದೇನೆ, ಇಂಥವಳನ್ನು ಪ್ರೀತಿಸಿದ್ದೇನೆ, ಅದು ನನಗೆ ಬೇಕೇ ಬೇಕು, ನಾನು ಇಲ್ಲಂದು ಬಿಡುದಿಲ್ಲ, ಈ ಪರಿಸ್ಥಿತಿ ಇರ್ತದೆ. ಅವರು ಖಂಡಿತ ಅಲ್ಲಿ ಮ್ಯಾರೇಜ್ ಕೂಡ ಆಗಿ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಕೆಲವೊಮ್ಮೆ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂದಾಗ, ಶುಕ್ರನ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂದಾಗ ಮೇ ಬಿ ಅದು ಆಗ್ಲಿಕ್ಕಿಲ್ಲ, ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿರ್ತದೆ. ಮದುವೆ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ಫೈಟಿಂಗ್ಸ್ ಇರ್ತದೆ ಆಯ್ತಾ. ಮದುವೆ ಅಂದ್ರೆ 9th ಹೌಸ್ ಶುಕ್ರ, ಫೈಟಿಂಗ್ಸ್ ಇರ್ತದೆ. ಗಂಡ ಹೆಂಡತಿ ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಒಂದು ವೈವಾಹಿಕ ಜೀವನನ ಸಾಗಿಸಬೇಕಾದ್ರೂ ಕೂಡ ಎಲ್ಲೊಂದ್ ಕಡೆ ತುಂಬಾ ಪರಾಕ್ರಮನ ಯೂಸ್ ಮಾಡ್ಬೇಕಾಗುತ್ತೆ, ನೀವು ನಿಮ್ಮ ಪುರುಷಾರ್ಥನ ಯೂಸ್ ಮಾಡ್ಬೇಕಾಗುತ್ತೆ. ಯಾಕೋ ಗೊತ್ತಿಲ್ಲಪ್ಪ, ಮದುವೆ ಅಂತೂ ಆಯ್ತು, ಇಷ್ಟಪಟ್ಟವ್ರನ್ನೇ ಮ್ಯಾರೇಜ್ ಆದ ಎಲ್ಲ ಓಕೆ, ಬಟ್ ಈ ಫೈಟಿಂಗ್ಸ್ ಇದೆ, ಪ್ರತಿದಿನ ವಾದ ವಿವಾದಗಳಿರ್ತವೆ, ಪ್ರತಿದಿನ ಫೈಟಿಂಗ್ಸ್ ಇರ್ತದೆ, ಪ್ರತಿದಿನ ಇದನ್ನು ನಿಭಾಯಿಸಬೇಕಾಗುತ್ತೆ. ಈ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು ಮಕ್ಕಳಿದ್ದಾರೆ, ಮಕ್ಕಳ ವಿಚಾರ ಉಂಟು, ಅದು ಕೂಡ ನಿಮ್ಗೆ ಒಂದಷ್ಟು ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅಥವಾ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 9th ಹೌಸ್ ಶುಕ್ರ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್. ಹೌದು, ಲವ್ ಮ್ಯಾರೇಜ್ ಮಾಡಿಸ್ತಾನೆ, ನೀವು ಪ್ರೀತಿ ಪ್ರೇಮ ಮಾಡಿ ಕೂಡ ಮದುವೆ ನೋಡಿ, ನೀವು ಅರೇಂಜ್ ಮ್ಯಾರೇಜ್ ಕೂಡ ಆಗ್ಬೋದು, ಅದು ವಿಷಯ ಬೇರೆ. ಬಟ್ ಹೆಚ್ಚಾಗಿ ನೋಡ್ಲಿಕ್ಕೆ ಹೋದ್ರೆ ಅದು ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗುವಂತ ಯೋಗನೇ 9th ಹೌಸ್ ಶುಕ್ರ ಕೊಡ್ತಾನೆ ನಿಮ್ಗೆ, ಓಕೆನಾ. ಬಟ್ ಅದರಲ್ಲಿ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಫೈಟಿಂಗ್ಸ್ ಇರ್ತದೆ, ತುಂಬಾನೇ ಪರಾಕ್ರಮನ ಯೂಸ್ ಮಾಡ್ತಾರೆ, ಅಥವಾ ನಿಮ್ಮ ಎಲ್ಲ ತಾಕತ್ತನ್ನ ನಿಮ್ಮ ಮ್ಯಾರೇಜ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೇನೆ ಇಡಬೇಕಾದಂತಹ ಅನಿವಾರ್ಯತೆಗಳು ಕೆಲವೊಂದು ಬಾರಿ ಅಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಶುಕ್ರ 9th ಹೌಸ್ ಅಲ್ಲಿ ಇದ್ದಾನೆ ನೋಡಿ ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿದೆ ಅಂತ ಅಲ್ವಾ. ಅದಕ್ಕೋಸ್ಕರ ನಾನೇನ್ ಪ್ರಿಕಾಷನ್ ಕೊಡ್ತೀನಿ ಅಂದ್ರೆ, ಮೆಡಿಟೇಷನ್ ಮಾಡಿ, ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟೇ ಕೋಪ ಬಂದ್ರು ಕೂಡ, ಅಂದ್ರೆ ಇದಕ್ಕೆ ನೀವು ಕೋಪಿಷ್ಟರಾಗಿ ವರ್ತನೆ ಮಾಡ್ತೀರಾ, ತುಂಬಾನೇ ಫೈಟಿಂಗ್ಸ್, ಕೋಪಿಷ್ಟರಾಗಿ ವರ್ತನೆ ಮಾಡ್ತೀರಾ ಅಲ್ವಾ. ನಿಮ್ಮ ಪುರುಷಾರ್ಥ, ನಿಮ್ಮ ಪರಾಕ್ರಮ ಎಲ್ಲ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡುವುದರಲ್ಲೇ ಹೋಗುತ್ತೆ ಅದು. ಅದಕ್ಕೋಸ್ಕರ ನೀವು ಆದಷ್ಟು ಕೂಲ್ ಆಗಿರಿ, ಕಾಮ್ ಆಗಿರಿ, ಸಿಟ್ಟು ಮಾಡ್ಕೊಳ್ಬೇಡಿ, ಮೆಡಿಟೇಷನ್ ಮಾಡಿ, ಇಬ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಹೆಚ್ಚಾಗಿ ಮಕ್ಕಳ ಜೊತೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ಮಕ್ಕಳಾದ ನಂತರ, ಓಕೆನಾ. ಅವಾಗೆಲ್ಲ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಎಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಸ್ಟೇಜ್ಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದು ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ, ಓಕೆನಾ. ಆನಂತರ 9th ಹೌಸ್ ಶುಕ್ರನ ನಾನು ನೋಡಿದ ಪ್ರಕಾರ ಯಾರೆಲ್ಲ ಕೆಲಸದಲ್ಲಿದ್ದಾರೆ, ಕಾರ್ಯಕ್ಷೇತ್ರದಲ್ಲಿದ್ದಾರೆ, ಹೇಗೆ ಮದುವೆ ಫಿಕ್ಸ್ ಆಗ್ತಾ ಉಂಟು ಹಾಗೇನೆ ಅವರ
ಕಾರ್ಯಕ್ಷೇತ್ರದಲ್ಲಿ ಡಿಮೋಷನ್ ಆಗುವಂಥದ್ದು, ಪ್ರಮೋಷನ್ ಅಲ್ಲ ಡಿಮೋಷನ್ ಅಂದ್ರೆ ಕಾರ್ಯಕ್ಷೇತ್ರ ಕೆಳಗೆ ಇಳಿಯುವಂಥದ್ದು, ಕೆಲವರು ಕಾರ್ಯಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು, ಒಟ್ಟಾರೆ ನೋಡಿದ್ರೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತ. ಯಾಕಂದ್ರೆ ಶುಕ್ರ ಎಲ್ಲಿದ್ದಾನೆ, ನಿಮ್ಮ 10ನೇ ಮನೆಗೆ 12ನೇ ಮನೆಯಲ್ಲಿದ್ದಾನೆ. ಹೇಗೆ ಮದುವೆ ಫಿಕ್ಸ್ ಆಯ್ತು ಹಾಗೇನೆ ಡಿಮೋಷನ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಈ ವಿಚಾರಧಾರೆಗಳು ಇಲ್ಲಿ ಬರ್ಲಿಕ್ಕೆ ಶುರು ಆಗ್ತವೆ. ಬಟ್ ನಾನು ಹೇಳಿದ ಕೆಲವು ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೋಡಿ, 9ನೇ ಮನೆ ಶುಕ್ರನಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ಲಗ್ನದಿಂದ 10ನೇ ಮನೆಯಲ್ಲಿ ಶುಕ್ರ. ಓಕೆನಾ, ಲಗ್ನದಿಂದ 10ನೇ ಮನೆಯಲ್ಲಿ ಶುಕ್ರ, ಲಗ್ನ 10ನೇ ಮನೆ ನಿಮ್ಮ ಮ್ಯಾರೇಜ್ ಲೈಫ್ ನ ಸುಖ ಸ್ಥಾನ, ಅದು ಅಲ್ಲಿನೇ ಶುಕ್ರ ಬಂದ್ಬಿಟ್ಟ ಈಗ, ರೈಟ್ ತಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಮ್ಯಾರಿಡ್ ಲೈಫ್ ಅಲ್ಲಿ ಸುಖವನ್ನ ಅನುಭವಿಸ್ತೀರಾ ಅಂತ ಆಯ್ತು. ಓಕೆನಾ, ಮ್ಯಾರಿಡ್ ಲೈಫ್ ಅಲ್ಲಿ ಎಲ್ಲೊಂದ್ ಕಡೆ ಸುಖವನ್ನ ಅನುಭವಿಸ್ತೀರಾ. ನೀವೇನನ್ನ ಬಯಸ್ತೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ನರ್ಚರ್ ಮಾಡ್ಬೇಕು, ತುಂಬಾನೇ ಒಂದು ತಾಯಿ ಮಗುವನ್ನ ಹೇಗೆ ಲಾಲನೆ ಪಾಲನೆ ಪೋಷಣೆ, ಅದೇ ರೀತಿ ನನ್ನ ಪಾರ್ಟ್ನರ್ ನನ್ನನ್ನ ಮಾಡ್ಬೇಕಪ್ಪ, ಆ ರೀತಿಯಾದ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ನೀವು ಹೋಗ್ತೀರಾ. ನಿಮ್ಮ ಅದೃಷ್ಟಕ್ಕೆ ಅದು ಸಿಕ್ಕಿತು, ನೀವು ಬಚಾವಾಗ್ಬಿಟ್ರಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಏನಾಗುತ್ತೆ ಈಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್, ಯಾಕೋ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ, ಯಾಕಂದ್ರೆ 7th ಹೌಸ್ ಅಫ್ಲಿಕ್ಷನ್ ನಲ್ಲಿ ಇದೆ, 7th ಹೌಸ್ ಅಲ್ಲಿ ಬಂದಂತ ರಾಶಿನೇ ಸರಿ ಇಲ್ಲ, ಅದು ಪ್ರಾಬ್ಲಮೆಟಿಕ್ ಆಯ್ತು. ಈಗ ನೀವೇನ್ ಮಾಡ್ತೀರಾ, ನಿಮ್ಗೆ ಮ್ಯಾರಿಡ್ ಲೈಫ್ ನ ಪ್ಲೆಸರ್ ಅಂತೂ ಬೇಕು, ಶುಕ್ರ 4ನೇ ಮನೆಯಲ್ಲಿ ಇದ್ದಾನೆ, ಹಾಗಾದ್ರೆ ನೀವು ಪಾರ್ಟ್ನರ್ ಅನ್ನು ಇಟ್ಕೊಳ್ತೀರಾ, ಎಕ್ಸ್ಟ್ರಾ ಮೆರಿಟಲ್ ಬರುತ್ತೆ, ಅದನ್ನ ಇಟ್ಕೊಂಡಾದ್ರೂ ಕೂಡ ನೀವು ಪ್ಲೆಸರ್ ಅನ್ನ 100% ಅನುಭವಿಸ್ತೀರಾ. ಓಕೆನಾ, ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ಓಕೆನಾ, ಮತ್ತೆ ಬಟ್ ಇವರೆಲ್ಲ 10ನೇ ಮನೆ ಶುಕ್ರ ವರ್ಕೋಹಾಲಿಕ್ ವ್ಯಕ್ತಿಗಳು, ಚೆನ್ನಾಗಿರ್ತಾರೆ, ಪರವಾಗಿಲ್ಲ, ಕಂಫರ್ಟಬಿಲಿಟಿ ಇರ್ತದೆ ಅವರಿಗೆ, ಸುಖಾನು ಇರ್ತದೆ ಅವರಿಗೆ, ಏನು ತೊಂದರೆ ಅಂತೂ ಅಲ್ಲ. ಬಟ್ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ಡಿಸ್ಟರ್ಬೆನ್ಸ್ ಆಯ್ತು, ಅವಾಗ ಏನ್ ಮಾಡ್ತಾರೆ, ಅವರು ಅದನ್ನ ಪಕ್ಕಕ್ಕೆ ಸರಿಸಿದ್ದಾರೆ, ಬೇರೆ ಪಾರ್ಟ್ನರ್ ಇಟ್ಕೊಳ್ತಾರೆ, ಮದುವೆ ಪ್ಲೆಸರ್ ಏನ್ ಬೇಕು, ಮದುವೆ ಸುಖ ಏನ್ ಬೇಕು ಅಲ್ಲಿಂದ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸಪ್ತಮದಲ್ಲಿ ಯಾವ ಪ್ಲಾನೆಟ್ಸ್ ಇದೆ, ಸಪ್ತಮದಲ್ಲಿ ಯಾವ ರಾಶಿ ಇದೆ, ಆವಾಗ ನಿಮ್ಗೆ ಈ ವಿಚಾರಗಳು ಒಂದಷ್ಟು ಕನ್ಫರ್ಮೇಶನ್ಗೆ ಒಳಗಾಗಲಿಕ್ಕೆ ಶುರು ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಸಿಂಹ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ, 7th ಹೌಸ್ ಅಲ್ಲಿ ಕುಂಭರಾಶಿ ಇದೆ. ಆ 7th ಹೌಸ್ ಕುಂಭರಾಶಿಯಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂತು, ಮೊದಲೇ ಅದು ಮ್ಯಾಲಿಫಿಕ್ಸೇ, ಆನಂತರ ಮ್ಯಾಲಿಫಿಕ್ಸ್ ಇನ್ಫ್ಲುಯೆನ್ಸ್ ಕೂಡ ಬಂತು, ಯಾವ್ದೋ ರಾಹು ಬಂದ್ಬಿಟ್ಟ, ಕೇತು ಬಂದ್ಬಿಟ್ಟ, ಇನ್ನಿತರ ಪ್ಲಾನೆಟ್ಸ್ ಬಂದ್ಬಿಟ್ಟು ಏನೋ ತೊಂದರೆ ಕೊಡುವಂತದ್ದು, ಕುಜ ಬಂದ್ಬಿಟ್ಟ, ಅವಾಗ ಮ್ಯಾರಿಡ್ ಲೈಫ್ ಒಂದು ಡಿಸ್ಟರ್ಬೆನ್ಸ್ ಆಯ್ತು. ಈಗ ಸೊ ನೀವೇನ್ ಮಾಡ್ತೀರಾ, ನೀವೊಂದು ಪಾರ್ಟ್ನರ್ನ ಆರಿಸ್ಕೊಳ್ತೀರಾ, ಯಾರನ್ನ ಪಾರ್ಟ್ನರ್ನ ಆರಿಸ್ಕೊಳ್ತೀರಾ, ಸೊ ಖಂಡಿತ ಓಕೆ, ಅವರ ಮುಖಾಂತರ ಪ್ಲೆಸರ್ ಅನ್ನ ಆರಿಸ್ಕೊಳ್ತೀರಾ. ಇಲ್ಲ ನಿಮ್ಮ ಪಾರ್ಟ್ನರ್ ಚೆನ್ನಾಗಿದ್ದಾರೆ, ಓಕೆ ನೋ ಪ್ರಾಬ್ಲಮ್, ಪಾರ್ಟ್ನರ್ ಜೊತೆಗೇನೆ ಪ್ಲೆಸರ್ ಅನ್ನ ಅನುಭವಿಸ್ತೀರಾ, ಒಂದು ಸುಖವನ್ನ ಅನುಭವಿಸ್ತೀರಾ, ಮ್ಯಾರಿಡ್ ಲೈಫ್ ಅನ್ನ ಕಂಫರ್ಟ್ ಆಗಿ ಇಟ್ಕೊಳ್ಳಿಕ್ಕೆ ನೀವಂತೂ 100% ಪ್ರಯತ್ನ ಮಾಡಿಯೇ ಮಾಡ್ತೀರಾ. ಓಕೆನಾ, ಆನಂತರ ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ಮನೆ ಭೂಮಿ ವಾಹನ ಇದೆಲ್ಲವೂ ಕೂಡ ಆಗುವಂಥದ್ದು. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಮಾಡಿಯೇ ಮಾಡ್ತಾರೆ ಅಂತ, ಮನೆ ಭೂಮಿ ವಾಹನ ಮಾಡಿಯೇ, ಅಥವಾ ನಿಮಗೆ ಮದುವೆ ಫಿಕ್ಸ್ ಆಯ್ತು, ಅದೇ ರೀತಿ ಮನೆ ಕೂಡ ಚೇಂಜ್ ಆಯ್ತು, ಮನೆ ವಿಚಾರದಲ್ಲಿ ಕೂಡ ಬದಲಾವಣೆ ಬಂತು. ಸೊ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಅಂತೂ 100% ಇದ್ದೇ ಇರ್ತದೆ. ಆನಂತರ ಶುಕ್ರ 2ನೇ ಮನೆಯಲ್ಲಿರುವಾಗ ನಿಮ್ಮ ತಂದೆಗೆ ಪ್ರಾಸ್ಪರಿಟಿ ಇರುತ್ತೆ, ತಂದೆ ಕೈಯಲ್ಲಿ ಹಣ ಕೂಡ ಇರುತ್ತೆ. ಸೊ ಈ ಒಂದು ಇಂಪ್ಯಾಕ್ಟ್ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಒಟ್ಟಾರೆ 10ನೇ ಮನೆ ಶುಕ್ರ ಕೆಲವೊಂದು ವಿಚಾರದಲ್ಲಿ ತೊಂದರೆ ಆದ್ರೂ ಕೂಡ, ಕೆಲವೊಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಇರಿಟೇಟ್ ಮಾಡಿದ್ರು ಕೂಡ, ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಪರವಾಗಿಲ್ಲ. ಬಟ್ ನಿಮಗೆ ಆ ಒಂದು ವೇರಿಯೇಷನ್ ಏನು ಅದನ್ನು ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅಪಾರ್ಥ ಮಾಡ್ಕೊಳ್ಬೇಡಿ. ಇದರಲ್ಲೆಲ್ಲ ರಕ್ಷಣೆ ಸಿಗ್ಬೇಕಾದ್ರೆ ಗುರುವಿನ ಪಾರ್ಟ್ ಏನು ಅದು ಬಹಳ ಚೆನ್ನಾಗಿರ್ಬೇಕು, ಆವಾಗ ಪರವಾಗಿಲ್ಲ ಅಂತ ಹೇಳಿದ್ರೆ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ನೆಕ್ಸ್ಟ್ ಬಂದ್ಬೇಡ 11ನೇ ಮನೆ ಶುಕ್ರ. ಓಕೆನಾ, ಲಗ್ನದಿಂದ 11th ಹೌಸ್ ಶುಕ್ರ ಬಂದ್ಬಿಟ್ಟ, ಒಳ್ಳೆ ಲಕ್ಷಣ ಅಲ್ಲ. ಓಕೆನಾ, ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ತುಂಬಾನೇ ರಫ್ ಅಂಡ್ ಟಫ್ ಇರ್ತಾರೆ, ಮಾತಾಡುವಾಗ ಅವ್ರಿಗೆ ಗೊತ್ತಿರೋದಿಲ್ಲ, ರ್ಯಾಶ್ ಆಗಿ ಮಾತಾಡ್ತಾರೆ, ಅಥವಾ ಫೈಟಿಂಗ್ ಮಾಡ್ತಾರೆ, ಅಥವಾ ಹೊಡಿಲಿಕ್ಕೆ ಬರ್ತಾರೆ. ಅಂತಹ ಪಾರ್ಟ್ನರ್ ಸಿಗುವಂತ ಸಾಧ್ಯತೆಗಳು ಉಂಟು. ಕೆಲವೊಂದು ಬಾರಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇದ್ದಾಗ ಜಾಸ್ತಿನೇ ಆಗ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಇರುವುದಂತೂ ಪಕ್ಕಾ ಇರ್ತದೆ. ಓಕೆನಾ, ನಿಮ್ಮ ಪಾರ್ಟ್ನರ್ನ ಮಾತುಗಾರಿಕೆನೆ ಸರಿ ಇರಲ್ಲ, ಯಾವಾಗ ಬಾಯಿ ತೆರೆದ್ರೇನೆ ಸಾಕು ಜಗಳ ಶುರುವಾಗುತ್ತೆ ಅವ್ರಿಗೆ. ಈ ಪರಿಸ್ಥಿತಿ ಒಳ್ಳೆ ಹೃದಯವಂತಿಗೆ ಇರ್ತದೆ, ಬಟ್ ಜಗಳನೂ ಶುರುವಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾರಿಟಲ್ ಅಫೇರ್ ಬರುವಂತದ್ದು, ಎಕ್ಸ್ಟ್ರಾ ಮ್ಯಾರಿಟಲ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಗೆ 11ನೇ ಮೇಲೆ ಶುಕ್ರ ಇರುವಾಗ ಒಂದು ಮ್ಯಾರೇಜ್ ಅಂದ್ರೆ ಒಂದು ನಿಮ್ಗೆ ಎಂಗೇಜ್ಮೆಂಟ್ ಆಗಿ ಡಿಸ್ಕನೆಕ್ಟ್ ಆಗಿ ಬೇರೆ ಮ್ಯಾರೇಜ್ ಆಗುವಂಥದ್ದು, ಅಥವಾ ಮ್ಯಾರೇಜ್ ಡಿವೋರ್ಸ್ ಆಗಿ ಬೇರೆ ಮ್ಯಾರೇಜ್ ಆಗುವಂಥದ್ದು, ಮ್ಯಾರೇಜ್ ಅಲ್ಲಿ ನಿಮ್ಗೆ ಮೋಸ ಆಗುವಂಥದ್ದು, ಇದಂತೂ 100% ಇರುತ್ತೆ. ಬಹಳ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು 11ನೇ ಮೇಲೆ ಶುಕ್ರ ಬಂದಾಗ. ಓಕೆನಾ, ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕು. ನೀವು ನೋಡಿ, ಕೆಲವರಿಗೆಲ್ಲ ಒಂದು ಭ್ರಮೆ ಇದೆ, ಏನ್ ಗೊತ್ತಾ, 11ನೇ ಮನೆಯಲ್ಲಿ ಬಂದಂತ ಪ್ಲಾನೆಟ್ಸ್ ಎಲ್ಲ ಒಳ್ಳೆ ಫಲ ಕೊಡುತ್ತೆ. ಭ್ರಮೆಗೊಳಗಾಗಬೇಡಿ, 11ನೇ ಪ್ಲಾನೆಟ್ಸ್ ವೆರಿ ಡೇಂಜರ್. ಅದು 6ನೇ ಮನೆಗೆ 6ನೇ ಮನೆ, ಅರ್ಥ ಆಗುತ್ತಾ ನಿಮ್ಗೆ? 11ನೇ ಮನೆ ಅಂದ್ರೆ ಏನು, ಅದು ನಿಮ್ಮ 6th ಹೌಸ್ಗೆ 6th ಹೌಸ್, ಅದು ಭಾವದ್ಭಾವಮಲ್ಲಿ. 6ನೇ ಮನೆಗೆ 6ನೇ ಮನೆ, 12ನೇ ಮನೆಗೆ 12ನೇ ಮನೆ. ಲೆಕ್ಕ ಮಾಡಿ ನೋಡಿ, 12ನೇ ಮನೆಯಿಂದ ಲೆಕ್ಕ ಮಾಡಿದಾಗ 11ನೇ ಮನೆ, 12ನೇ ಮನೆಗೆ 12ನೇ ಮನೆ ಆಗುತ್ತೆ, 6ನೇ ಮನೆಗೆ 6ನೇ ಮನೆ ಆಗುತ್ತೆ. ಇಸ್ ದ ವೆರಿ ಡೇಂಜರ್ ಪಾರ್ಟ್ ಅದು 11ನೇ ಮನೆ. ಅಷ್ಟು ಸುಲಭ ಅಲ್ಲ ಅದನ್ನು ನಿಭಾಯಿಸುವಂಥದ್ದು. ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ಅದರ ಮುಖಾಂತರ ನೀವು ಮೋಸ ಅನುಭವಿಸ್ತೀರಂತ ಉಂಟು. ಓಕೆನಾ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರು ಕೂತಿದ್ದಾರೆ ನೋಡಿ, ಅಲ್ಲಿ ನಿಮಗೆ ಮೋಸ ಆಗ್ಬೋದು, ಅಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು, ಅಲ್ಲಿ ನಿಮಗೆ ತೊಂದರೆ ಆಗ್ಬೋದು, ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ನೀವು ಸ್ಟ್ರಗಲ್ ಅನ್ನು ಅನುಭವಿಸ್ತೀರಂತ ಒಂದು ಇಂಡಿಕೇಶನ್ ಉಂಟು. ಶುಕ್ರ ಬಂದಾಗ
ನೀವು ನಿಮ್ಮ ಪಾರ್ಟ್ನರ್ ಮುಖಾಂತರ ಸಮಸ್ಯೆ ಅನುಭವಿಸ್ತೀರಾ, ಮೋಸ ಅನುಭವಿಸ್ತೀರಾ, ಮದುವೆಯಲ್ಲಿ ಮೋಸ ಅನುಭವಿಸ್ತೀರಾ, ಹಣಕಾಸಿನಲ್ಲೂ ಮೋಸ ಅನುಭವಿಸ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಕೆಲವರೆಲ್ಲ ಎಕ್ಸ್ಟ್ರಾ ಮೆರಿಟಲ್ ಇಟ್ಕೊಂಡು ಹೋಗ್ತಾರಂತ ಕೂಡ ಅದನ್ನ ನಾನು ನೋಡಿ, ನನ್ನಲ್ಲೆಲ್ಲ ಜಾತಕ ಇದೆ ಆಯ್ತಾ. ಎಲ್ಲದಕ್ಕೂ ನೀವು ಎಷ್ಟು ಇದನ್ನ ಹೇಳಿದಲ್ವಾ ಅಷ್ಟಕ್ಕೆ ಸಂಬಂಧಪಟ್ಟದೆ ನನ್ನ ಹತ್ರ ಜಾತಕ ಇದೆ, ಓಕೆನಾ. ಸೊ ಎಲ್ಲ ಎಕ್ಸಾಂಪಲ್ಸ್ ಇದೆ ನನ್ನ ಹತ್ರ. ಬಟ್ ಇಲ್ಲಿ ಅದೆಲ್ಲ ಸಮಯ ವೇಸ್ಟ್ ಆಗುತ್ತೆ ನಿಮ್ಗೆ, ಅದಕ್ಕೋಸ್ಕರ ನಾನು ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕಂತೂ ಪ್ರಯತ್ನ ಮಾಡಿ. ಇದಕ್ಕೆ ಪರಿಹಾರ ಏನ್ ಮಾಡ್ತೀರಾ, ನಾನು ನಾಗದೇವರ ಆರಾಧನೆ, ಯಾಕಂದ್ರೆ ಶುಕ್ರ ಎಲ್ಲಿದ್ದಾನೆ, ಲಾಭಸ್ಥಾನದಲ್ಲಿ ಬಂದ್ರೆ ಅದು ರಾಹುವಿನ ಮನೆ. ಓಕೆ, ಸೊ ನಾಗದೇವರ ಬಳಿಗೆ ಹೋಗಿ ನಾಗದೇವರಿಗೆ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ. ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು. ನಿಮ್ಮಲ್ಲಿ ಕೂಡ ಪ್ರೀತಿ ಪ್ರೇಮ ಅದು ಇದು ಬರುತ್ತೆ, ನಿಮ್ಗೆ ಎಕ್ಸ್ಟ್ರಾ ಮೆರಿಟಲ್ ಎಲ್ಲ ಬರುತ್ತೆ. ಸೊ ನಿಮ್ಮನ್ನೇ ನೀವೇ ಕಂಟ್ರೋಲ್ ಮಾಡ್ಕೋ. ತಲೆ ಅಂತ ಒಂದು ಉಂಟಲ್ವಾ, ಯಾವ್ದು ಬೇಡಪ್ಪ, ಒಂದು ಇದೆ ನಮ್ಗೆ ಪರವಾಗಿಲ್ಲ, ದೂರದೃಷ್ಟಿಯನ್ನು ಇಟ್ಕೊಂಡು ಹೋಗಿ ಆಧ್ಯಾತ್ಮದಲ್ಲಿ ಹೋಗಿ, ಮೇ ಬಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ರಫ್ ಅಂಡ್ ಟಫ್ ಅಂತ ಇದ್ದೇ ಇರ್ತಾರೆ. ಅವರ ಮಾತು ನೋಡಿ ಎಷ್ಟು ಪ್ರಖರವಾಗಿರ್ತದೆ ಅಲ್ವಾ. ಕೆಲವರೆಲ್ಲ ಹೊಡೆಯೋರು ಇರ್ತಾರೆ, ಪಾರ್ಟ್ನರ್ಗೆ ಹೊಡೆಯೋರು, ಅಂತ ಒಂದು ಮೃಗಗಳು ಕೂಡ ಇರ್ತಾರೆ. ಈ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ 11ನೇ ಮನೆ ಶುಕ್ರನಿಂದ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಓವರ್ ಆಲ್ ಹೇಳ್ಬೇಕಾದ್ರೆ 11ನೇ ಮನೆ ಶುಕ್ರ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನೀವು ಅದನ್ನು ಮ್ಯಾನೇಜ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಉಂಟು. ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರಾ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕೊನೆಯದಾಗಿ ಶುಕ್ರ 12ನೇ ಮನೆಯಲ್ಲಿ ಬಂದಾಗ, ಲಗ್ನದಿಂದ 12ನೇ ಮನೆ ಶುಕ್ರ ಬಂದ್ಬಿಟ್ಟ, ಆ ಮೂಮೆಂಟ್ ಅಲ್ಲಿ ಒಳ್ಳೆ ಲಕ್ಷಣ ಪರವಾಗಿಲ್ಲ. ಆಗದೆ 12ನೇ ಮನೆ ಶುಕ್ರನಿಗೆ ಉಚ್ಚ ಫಲ ಹೇಳಿದ್ದಾರೆ, ಅದರಿಂದಾಗಿ ಅದು ಮ್ಯಾನೇಜಬಲ್ ಅಂತ ಉಂಟು, ಅದರಲ್ಲಿ ಅಂತ ತೊಂದರೆಗಳಿಲ್ಲ. ಹೇಗೆ ಮದುವೆ ಆಗುತ್ತೋ ಹಾಗೇನೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಅದರಲ್ಲೂ ಕೂಡ ದುಡ್ಡಿನ ವಿಚಾರದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ಪರವಾಗಿಲ್ಲ. ಬಟ್ ಇಲ್ಲಿ ಪ್ರಿಕಾಷನ್ ಏನ್ ಬೇಕು ಅಂದ್ರೆ ನೋಡಿ, ನಿಮ್ಮ ಬೆಡ್ರೂಮ್ ಲೈಫ್ ಅದು ಇದು ಓಕೆ ಮ್ಯಾನೇಜಬಲ್, ಬಟ್ ದುಡ್ಡಿನ ಹಿಂದೆ ಓಡುವುದು. ಓಕೆನಾ. ಸೊ ನಾನು ನೋಡಿದ ಪ್ರಕಾರ ಈ ಒಂದು ಶುಕ್ರ 12ನೇ ಮನೆಯಲ್ಲಿ ಇವರೆಲ್ಲ ಹೆಚ್ಚಾಗಿ ದುಡ್ಡಿನ ಹಿಂದೆ ಓಡುವಂಥದ್ದು, ದುಡ್ಡಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡುವಂಥದ್ದು, ದುಡ್ಡನ್ನು ಜಮಾ ಮಾಡುವಂಥದ್ದು. ಕೆಲವರು ಹೆಂಡತಿಗೆ ಅಥವಾ ಅಂದ್ರೆ ಫೀಮೇಲ್ ಜಾತಕ ಮೇಲ್ ಜಾತಕ ಆದ್ರೆ ಇವರು ಹೆಂಡತಿಗೆ ದುಡ್ಡನ್ನ ಕೊಡದೇ ಇರುವಂಥದ್ದು. ಸೊ ಇದನ್ನೆಲ್ಲ ನಾನು ಗಮನಿಸಿರುವಂಥದ್ದು. ಅದಕ್ಕೋಸ್ಕರ 12ನೇ ಮನೆ ಶುಕ್ರ ಇದ್ದಾನೆ, ದಯವಿಟ್ಟು ಅದರ ಒಂದು ಪ್ಲೆಸರ್ ಏನಿದೆ, ಅದರಿಂದ ಬರುವಂಥ ಸುಖ ಏನಿದೆ ಅದನ್ನು ಅನುಭವಿಸಿ ಅಂತ ಹೇಳ್ತೇನೆ. ಮ್ಯಾರಿಡ್ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಪ್ರತಿ ಬಾರಿ ಕೂಡ ತಿರುಗಾಡ್ಲಿಕ್ಕೆ ಹೋಗಿ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಅಥವಾ ಹನಿಮೂನ್ಗೆ ಅಂತಲೇ ಹೋಗಿ, ನೀವು ಏನು ತೊಂದರೆ ಇಲ್ಲ. ಬಟ್ ನೀವು 12ನೇ ಮನೆ ಶುಕ್ರನನ್ನ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರಾ. ವಿದೇಶಕ್ಕೆ ಹೋದಾಗಲೂ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಊರು ಬಿಟ್ಟು ದೂರ ಹೋದಾಗಲೂ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಇಲ್ಲ ಅಂತೇನಿಲ್ಲ. ಬಟ್ ದುಡ್ಡು ಮಾಡುವ ಚಟ ಇದೆಯಲ್ವಾ, ಅದರಿಂದಾಗಿ ನೀವು ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಕಳ್ಕೊಳ್ತೀರಾ ಅಂತ ಉಂಟು. ದುಡ್ಡು ಮಾಡುವ ವಿಚಾರದಿಂದ ಮ್ಯಾರಿಡ್ ಲೈಫ್ ಅನ್ನ ಕಳ್ಕೊಳ್ತೀರಾ. ಆನಂತರ ನಿಮ್ಮ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಸರಿ ಇದೆ, ಬಟ್ ನಿಮ್ಮ ಪಾರ್ಟ್ನರ್ಗೆ, ಯಾರು ನಿಮ್ಮ ಪಾರ್ಟ್ನರ್ ಇರ್ತಾರೋ ಅವ್ರಿಗೆ ಅನಾರೋಗ್ಯ ಬರುವಂಥದ್ದು, ಅವ್ರ ಜೊತೆ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ನೋಡಿದ ಪ್ರಕಾರ 12ನೇ ಮನೆ ಶುಕ್ರ ಇರುವಾಗ ಇವರ ಪಾರ್ಟ್ನರ್ ದೈಹಿಕ ರೂಪದಲ್ಲಿ ಬಹಳ ಚೆನ್ನಾಗಿರ್ಬೇಕಂತ ಬಯಸ್ತಾರೆ. ಈಗ ಲೇಡಿ ಜಾತಕ ಅಂತ ಇಟ್ಕೊಂಡು, ಸ್ತ್ರೀ ಜಾತಕ ಅಂದಾಗ ನನ್ಗೆ ಬರುವಂತ ಹುಡುಗ ಏನಿರ್ತಾನೆ ಆತ ಅಟ್ಟಗಟ್ಟ, ಅಂದ್ರೆ ತುಂಬಾನೇ ಆತ 6 ಫೀಟ್ ಉದ್ದ ಇರಲಿ, ಆನಂತರ ಅಕ್ಷಯ್ ಕುಮಾರ್ ತರ ಇರಲಿ, ಆ ರೀತಿ ಬಯಸ್ತಾರೆ. ಅದೇ ರೀತಿ ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳನ್ನ ಐಶ್ವರ್ಯ ರೈ ತರನೇ ಇರ್ಬೇಕಂತ ಆ ರೀತಿ ಬಯಸ್ತಾರೆ. ಒಂದು ವೇಳೆ ಅವರ ಫಿಗರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಆವಾಗ ಇಲ್ಲಿ ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ನೀವು ಮ್ಯಾನೇಜ್ ಮಾಡಬೇಕಾದ ಅನಿವಾರ್ಯತೆ ಉಂಟು. ಬಟ್ 12ನೇ ಮನೆ ಶುಕ್ರ ಬಂದಿದ್ದಾನೆ ಅಂದಾಗ ಎಲ್ಲೋ ಒಂದು ಕಡೆ ಪೂರ್ವ ಪುಣ್ಯ ಉಂಟು ನಿಮ್ಗೆ, ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಒಂದು ಒಳ್ಳೆ ಕರ್ಮದ ಫಲ ಉಂಟು. ಖಂಡಿತ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಬಟ್ ನಾನು ಹೇಳಿದಂತ ಇಷ್ಟು ಪ್ರಿಕಾಷನ್ ಅನ್ನು ನೀವು ಪಡ್ಕೊಳ್ಬೇಕಾಗಿದೆ. ದುಡ್ಡಿನ ಹಿಂದೆ ಓಡೋದು ಬೇಕಾಗಿಲ್ಲ. ಸರಿಯಾಗಿ ಖರ್ಚು ಮಾಡಿ, ನಿಮ್ಮ ಪಾರ್ಟ್ನರ್ಗೆ ಖರ್ಚು ಮಾಡಿ, ಎಲ್ಲಾ ಕಡೆ ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗಿ ನೀವು ತುಂಬಾ ಖುಷಿಯನ್ನು ಅನುಭವಿಸಿ, ಶುಕ್ರನಿಂದ ಇನ್ನಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ. ಇನ್ನು ದಾನ ಧರ್ಮ ಕೂಡ ಮಾಡಿದಾಗ ಶುಕ್ರನಿಂದ ಒಳ್ಳೆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ. ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇದು ನಿಮ್ಗೆ ಲಗ್ನದಿಂದ ಅಂದ್ರೆ ಮೊದಲನೇ ಮನೆಯಿಂದ 12 ಭಾವಗಳಲ್ಲಿ ಶುಕ್ರ ಬಂದಾಗ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅದನ್ನ ಹೇಳಿಕೊಟ್ಟಿದ್ದೇನೆ ನಾನು. ಇನ್ನು ಅಲ್ಲಿ ಚೆನ್ನಾಗಿರ್ಬೇಕು ಮ್ಯಾರಿಡ್ ಲೈಫ್ ಅಂದಾಗ ಗುರುವಿನ ಒಂದು ಪೊಸಿಷನ್ ನೋಡ್ಕೊಳ್ಬೇಕು. ಗುರು ಶುಕ್ರನ ಮೇಲೆ ದೃಷ್ಟಿ ಇಟ್ಟಿದ್ದಾನ, 7th ಹೌಸ್ ಮೇಲೆ ದೃಷ್ಟಿ ಇಟ್ಟಿದ್ದಾನ, ಏನುಂಟು ಅದರಲ್ಲಿ. ಸೊ ಇದನ್ನ ನೋಡ್ಕೊಳ್ಬೇಕು. ಬಟ್ ಇದು ಫೈನಲ್ ಪ್ರಿಡಿಕ್ಷನ್ ಅಂತೂ ಖಂಡಿತ ಅಲ್ಲ. ಇಲ್ಲಿ ಏನಾಗುತ್ತೆ, ನಾನು ಬರೇ ಕಳತ್ರಕಾರಕ ಶುಕ್ರನನ್ನು ಇಟ್ಕೊಂಡಿದ್ದೇನೆ ಅಷ್ಟೇ. ಓಕೆನಾ. ಕಳತ್ರಕಾರಕನನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಿದ್ದೇನೆ. ಇದು ಫೈನಲ್ ಪ್ರಿಡಿಕ್ಷನ್ ಅಂತೂ ಖಂಡಿತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ 7th ಹೌಸ್ ಒಂದಿದೆ ಅಲ್ವಾ, ನಿಮ್ಮ ಲಗ್ನ ಚೇಂಜ್ ಆದಾಗ 7th ಹೌಸ್ ಒಂದಿದೆ. ಆ 7th ಹೌಸ್ ಅಲ್ಲಿ 7th ಹೌಸ್ಗೆ ಒಬ್ಬ ಆಧಿಪತ್ಯ ಇರ್ತದೆ, ಒಬ್ಬನ ಆಧಿಪತ್ಯ 7th ಹೌಸ್ ಅಲ್ಲಿ ಒಂದು ರಾಶಿ ಅಲ್ವಾ. ಸೊ ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಿದೆ. ಬಟ್ ಇದನ್ನ ಜಸ್ಟ್ ನೋಡಿ ತಲೆಗೆ ತಗೊಳ್ಬೇಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಬಹಳ ಚೆನ್ನಾಗಿರ್ತದೆ. ಓಕೆ. ಆನಂತರ ನಮ್ದು ಈ ತಿಂಗಳು 24ನೇ ತಾರೀಕು ಅಂದ್ರೆ ಇವತ್ತು 24ನೇ ತಾರೀಕು ನಮ್ದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು, ಅಸ್ಟ್ರಾಲಜಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು. ಅಲ್ಲಿಗೆ ಬಂದು ಸೇರ್ಕೊಳ್ಳಿ. ಯಾರಿಗೆಲ್ಲ ಜ್ಯೋತಿಷ ಕಲಿಬೇಕು, ರಹಸ್ಯಗಳನ್ನ ಕಲಿಬೇಕು, ಪ್ರಿಡಿಕ್ಷನ್ ಮಾಡ್ಬೇಕಂತ ತುಂಬಾ ಇಚ್ಛೆ ಉಂಟು, ಅವ್ರು ಬಂದು ಖಂಡಿತ ಸೇರ್ಕೊಳ್ಳಿ. ಬಹಳ ಫೇವರಬಲ್ ಇದೆ. ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಅದನ್ನ ಕಲ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ. ಇಲ್ಲಿ ಹೇಳಿದಂತ ಟೆಕ್ನಿಕ್ಸ್ ಏನಿದೆ
ಹೇಳಿದೆ ನಾನು ಈಗ ಏನು ಯೂಸ್ ಮಾಡಿ ಅದೊಂದು ವಿಶೇಷವಾದ ಟೆಕ್ನಿಕ್ಸ್ ಅಂತ ಹೇಳ್ತೇನೆ. ಆ ಟೆಕ್ನಿಕ್ಸ್ ಅನ್ನು ಇಲ್ಲಿ ರಿವೀಲ್ ಮಾಡುವ ಹಾಗಿಲ್ಲ ನಾನು. ಸೊ ಆ ಟೆಕ್ನಿಕ್ಸ್ ಬಹಳ ಭಯಾನಕ ರೀತಿಯಲ್ಲಿ ಅದು ಕೆಲಸ ಮಾಡುವಂತ ಟೆಕ್ನಿಕ್ಸ್ ಅಂತ ಹೇಳ್ತೇನೆ. ನೀವು ಬೇಕಾದ್ರೆ ಯಾವುದೇ ಜಾತಕ ಇದನ್ನು ಅಪ್ಲೈ ಮಾಡಿ ನೋಡಿ, ದಯವಿಟ್ಟು ನನಗೆ ಅದರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಓಕೆನಾ. ಉಂಟು ಅಂತದ್ದು ಪರವಾಗಿಲ್ಲ, ಇಲ್ಲ ಅಂತದ್ದು ಪರವಾಗಿಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದೆ ಫೈನಲ್ ರಿಸಲ್ಟ್ ಅಂತೂ ಖಂಡಿತ ಅಲ್ಲ, ಬಟ್ ಓವರ್ ಆಲ್ ಆಗಿ ಅದು ಬರುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಮುಂದೆ ಹೋಗುದೇ ಇನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ತುಂಬಾ ಚೆನ್ನಾಗಿರ್ತದೆ. ಯಾರೆಲ್ಲ ಇದುವರೆಗೆ ನಮ್ಮ ಈ ಕಾರ್ಯಕ್ರಮವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ, 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 ಬಾಯ್.